ಟೈಮರ್ ಆನ್ ಆಗ್ತಾ ಇದೆ, ಪಂದ್ಯ ಆರಂಭಗೊಳ್ತಾ ಇದೆ. ಈಗಾಗಲೇ ಜೈ ಕರ್ನಾಟಕದ ಹಿರಿಯ ಆಟಗಾರ ಮನೋಹರ ಕೂಡ ಆಗಮಿಸ್ತಾ ಇದ್ದಾನೆ. ಮಾರ್ಕ್ ಎಸೆಂತ ಚೆಂಡು ಬಹಳ ಸುತ್ತಮುತ್ತ ಎಸೆತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಅಂಕಣ ಒಳಭಾಗದಲ್ಲಿ ಆರಂಭಿಕ ಆಟಗಾರರಾಗಿ ಶ್ರೀಲಂಕಾದ ಆರಂಭಿಕ ಆಟಗಾರ ಧನುಷ್ಕ ಒಂದೆಡೆ, ಆದರೆ ಸಮೀರಾ ನಾನ್ ಸ್ಟ್ರೈಕರ್ ಭಾಗದಲ್ಲಿ. ದ ಫಸ್ಟ್ ಓವರ್ ಇನ್ ಪ್ರೋಗ್ರೆಸ್, 8 overs ಮ್ಯಾಚ್. ಮತ್ತೆ ಮಾರ್ಕ್ ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಲ್ ಸುತ್ತಮುತ್ತ ಹೊಡೆತ ಕಟ್ ಮಾಡ್ತಾ ಇದ್ದಾರೆ. ಒಂದು ಹೊಡೆದ ಹೆಚ್ಚುವರಿ ಸೇರ್ಪಡೆ. ದರ್ಶನ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 1 without loss, ದ ಫಸ್ಟ್ ಓವರ್ ಇನ್ ಪ್ರೋಗ್ರೆಸ್. ಶ್ರೀಲಂಕಾ ವರ್ಸಸ್ ಜೆಕೆ ಬೆಂಗಳೂರು. ಮತ್ತೆ ಪಂದ್ಯ ಆರಂಭ. ಉತ್ತಮ ಸತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. PS ಇಂಜಿನಿಯರಿಂಗ್ ಈ ಒಂದು ಬ್ಯಾನರ್ಗೆ ಡೈರೆಕ್ಟ್ ಆಗಿ ಸಿಕ್ಸರ್ ದಾಖಲಿಸಿದೆ. ಪ್ರಮೋದ್ ಅವರಿಂದ 3,000 ಕೊಡುಗೆ. ಅದೇ ರೀತಿ PS ಟೂಲ್ಸ್ ಸುಬೋಧ್ ಅವರು ಹ್ಯಾಟ್ರಿಕ್ ಬೌಂಡ್ರಿ, ಹ್ಯಾಟ್ರಿಕ್ ವಿಕೆಟ್ಗೆ 1,500 ಹಾಗೂ ಹ್ಯಾಟ್ರಿಕ್ ಸಿಕ್ಸ್ಗೆ 3,000 ಕೊಡುಗೆ. ಸುಬೋಧ್ ಹಾಗೂ ಪ್ರಮೋದ್ ಈ ಪಂದ್ಯಾಟದ ಮುಖ್ಯವಾಗಿ ಪ್ರವರ್ತಕರಲ್ಲಿ ನಮ್ಮನ್ನ ಗುರುತಿಸಿಕೊಳ್ತಾ ಇದ್ದಾರೆ. ಉತ್ತಮತೆ ಸತ ಅಶ್ವಥ ಕ್ಷೇತ್ರ ರಕ್ಷಣೆ ಕೂಡ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಶಾರ್ಟ್ ಸ್ಲಾಗ್ ಭಾಗದಲ್ಲಿ ವಿನೋದ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಗುಡ್ ರಕ್ಷಣೆಯಲ್ಲಿ ಡೇವಿಡ್. ಶಾರ್ಟ್ ತಡವನ್ನು ಭಾಗದಲ್ಲಿ ದರ್ಶನ್. ಪಾಯಿಂಟ್ ಭಾಗದಲ್ಲಿ ಸಚಿನ್ ಮಹಾದೇವ. ಮತ್ತೆ ಮಾರ್ಕ್ ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಲ್ ಸುತ್ತಮುತ್ತ ಹೊಡೆತ ಫುಲ್ ಶಾಟ್. ಧನುಷ್ಕ ಖಾತೆ ಆರಂಭಗೊಳ್ತಾ ಇದೆ. ಮತ್ತೆ ಧನುಷ್ಕನ ಬೌಂಡ್ರಿ, ಮೊದಲ ಬೌಂಡ್ರಿ ದಾಖಲಾಗ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಶ್ರೀಲಂಕಾ. ಸೂಪರ್ ಫ್ಯಾಷನ್ ಶ್ರೀಲಂಕಾ ಆರಂಭಿಸ್ತಾ ಇದೆ ಸೂಪರ್ ಫ್ಯಾಷನ್ ಆಗಿಯೇ. 6 without loss, the first over in progress. ಮತ್ತೆ ಎಸ್ತಗಾರಿಕೆ ಭಾಗದಲ್ಲಿ ಮತ್ತೆ ಮಾರ್ಕ್. ಸ್ಟ್ರೈಕರ್ ವಿಭಾಗದಲ್ಲಿ ಧನುಷ್ಕ. ಬಹಳ ಸುತ್ತಮುತ್ತ ಎಸೆತ ಸ್ಕ್ವೇರ್ ಲೆಗ್ ಭಾಗ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಲೋಕಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. 7 without loss. ದೇ ಕಂಪ್ಲೀಷನ್ ಓವರ್ ನಂಬರ್ 1. ಸ್ಕೋರ್ 7 without loss. ಧನುಷ್ಕ ಹಾಗೂ ಸಮೀರಾ ಆರಂಭಿಕ ಆಟಗಾರರಾಗಿ ಕಂಡುಕೊಳ್ತಾ ಇದ್ದಾರೆ. ಜೆಕೆ ಜೈ ಕರ್ನಾಟಕ ಈ ಪಂದ್ಯ ಆಟವನ್ನು ಆಡ್ತಾ ಇದೆ. ಅಲ್ಲಿ ಗಾಳಿಪಟ, ಗ್ರೌಂಡಿನ ಹೊರಗೆ ತಗೊಂಡೋಗಿ ಗಾಳಿಪಟ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ ಮಾಡ್ತಾ ಇದೆ ಸಚಿನ್ ಮಹಾದೇವ ಎಸೆಗಾರಿಕೆ ಭಾಗದಲ್ಲಿ. ಫ್ರೆಂಡ್ಸ್, ಈ ಒಂದು ಪಂದ್ಯಾಟವನ್ನು ಆಯೋಜನೆಯನ್ನು ಮಾಡ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಸಚಿನ್ ಟು ಧನುಷ್ಕ. ಲೋವರ್ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಸ್ವಲ್ಪ ಮಟ್ಟಿಗೆ ಸ್ಲೋವರ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಚಿನ್. ಜೆಕೆಯ ಮಧ್ಯಮ ಆಲ್ರೌಂಡರ್ ಕೂಡ ಎಂ ಸ್ಪೋರ್ಟ್ಸ್ ಮಾಲಕ ಸಚಿನ್ ಮಹಾದೇವ. ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಭರ್ಜರಿ ಹೊಡೆತವನ್ನು ದಾಖಲಿಸ್ತಾ ಇದೆ
ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕಾಡ್ತಾ ಇದೆ. ಶಿಕ್ಷಾ ಷಟ್ಕ ಆರಾಟದ ಸೇರ್ಪಡೆ ಧನುಷ್ಕ. ಮತ್ತೆ ಸಚಿನ್ ಧನುಷ್ಕಾಗೆ ತಡೆದ ಮೊತ್ತ 13-13. ಬಹಳ ಸುತ್ತ ಮಾತಾಡಾತ ಡೀಪ್ ಬಿಡುಗಡೆ ಭಾಗದಲ್ಲಿ ಬೌಂಡ್ರಿ ಧನುಷ್ಕ. 17-17. ಶ್ರೀಲಂಕಾದ ತಂಡ ಸಿಂಹಳೀಸ್ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದೆ. ಆ ಒಂದು ತಂಡದ ಪ್ರಮುಖ ಟೂರ್ ಮ್ಯಾನೇಜರ್ ಬಿಪಿನ್ ಬಹಳಷ್ಟು ಖುಷಿಯಾಗೇ ಇದ್ದಾನೆ. ಮತ್ತೆ ಸಚಿನ್ ಈ ಬಾರಿ ಎಸೆದಂತ ಚೆಂಡು ಯಾಕಲೈನ್ ಡೆಲಿವರಿ ಬ್ಲಾಕ್ ಹೋಲ್ ಅಲ್ಲಿ ಬಿದ್ದಂತ ಚೆಂಡು, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಉತ್ತಮ ರೀತಿಯ ಸತಾಶ್ರದ ಕ್ಷೇತ್ರ ರಕ್ಷಣೆ ಕೂಡ ಉತ್ತಪ್ಪ. ಶಾಕ್ ಮಿಣಿಕಟ್ಟೆ ಭಾಗದಲ್ಲಿ ಚೀನಾದ ಮಹಾಗೋಡೆ ಉತ್ತಪ್ಪ ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಬಹಳಷ್ಟು ಉತ್ತಮ ಆಡಾಟ. ಈ ಬಾರಿ ಸೇಫರ್ ಸೈಡ್ ಅನ್ನ ಮಾಡಿದ್ರು ಅಲ್ಲಿನ ಕ್ಷೇತ್ರ ರಕ್ಷಕರು. ಕ್ಯಾಚ್ ಇಡುವ ಬದಲಾಗಿ ಬೌಂಡ್ ಅಡ್ಡಾಯಿಸುವಂತ ಪ್ರಯತ್ನ, ಬಹಳ ಉತ್ತಮ ಪ್ರಯತ್ನ ಅಲ್ಲಿನ ಕ್ಷೇತ್ರ ರಕ್ಷಕ ಮಾಡಿದ್ರು. ಈ ಮಧ್ಯೆ ಮತ್ತೊಂದು ಓಟದ ಹೆಚ್ಚುವರಿ ಸೇರ್ಪಡೆಯೊಂದಿಗೆ ಓವರ್ಗಳ ಸಂಖ್ಯೆ 2. ದ ಕಂಪ್ಲೀಷನ್ ಓವರ್ ನಂಬರ್ 2. ಸ್ಕೋರ್ 18 ವಿಥೌಟ್ ಲಾಸ್. ಸೂಪರ್ ಫ್ಯಾಷನ್ ಶ್ರೀಲಂಕಾ 18 ವಿಥೌಟ್ ಲಾಸ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ದರ್ಶನ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ದರ್ಶನ್. ಈಗಾಗಲೇ ಒಂದು ಪಂದ್ಯಾಟದ ವೀಕ್ಷಣೆಯಲ್ಲಿ ಪಂದ್ಯಾಟದ ಪ್ರಮುಖ ಸೂತ್ರಧಾರ ನೇತಾರ ರೇಣುಗೌಡರು ಹಾಗೂ ಅವರ ಧರ್ಮಪತ್ನಿ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ವೈಡ್ ಬಾಲ್ ಅಕ್ರಮ ಎಸೆತ ಸೂಚನೆ. ಸುಂದರತೆ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಯಶಸ್ವಿ ಪಂದ್ಯಾಟ ಸಾಗ್ತಾ ಇದೆ. ಜಕೆ ಜೈ ಕರ್ನಾಟಕ ವರ್ಸಸ್ ಸೂಪರ್ ಫ್ಯಾಷನ್ ಶ್ರೀಲಂಕಾ. ಮತ್ತೆ ಡಾಟೆಡ್ ಡೆಲಿವರಿ.
ಮತ್ತೆ ಎಸ್ತಗಾರಿಕೆ ಭಾಗದಲ್ಲಿ ದರ್ಶನ್. ಈ ಬಾರಿ ಅಸಾಧ್ಯ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಮಿಡಿಕಡೆ ಭಾಗ ತಳ್ಳಿದ್ರು. ಒಂದೋಟದ ಹೆಚ್ಚುವರಿ ಸೇರ್ಪಡೆ ಮೌಸಿನ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಧನುಷ್ಕ ನಾಯಕನಿಗೆ. ತರದ ಮೊತ್ತ 20. ನಿನ್ನೆ ದಿನದಲ್ಲಿ ಮೈಸೂರಿಗೆ ಸೋಲುಣಿಸಿದಂತಹ ಒಂದು ತಂಡವು ಕೂಡ ಶ್ರೀಲಂಕಾ. ಆರಂಭಿಕ ದಿನದಲ್ಲಿ ಒಂದು ಪ್ರದರ್ಶನ ಪಂದ್ಯದಲ್ಲಿ ಫ್ರೆಂಡ್ಸ್ ಬೆಂಗಳೂರು ಕೂಡ ಸೋಲಿನ ರುಚಿಯನ್ನು ತೋರಿಸಿತ್ತು. ಉತ್ತಮ ರೀತಿಯ ಸತ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸ್ತಾ ಇದ್ದಾರೆ ಸಮೀರಾ. ಲೆಗ್ ಬಾಯ್. ತಡೆದ ಮೊತ್ತ 21. ಮತ್ತೆ ದರ್ಶನ್. ಕ್ವಾರ್ಟರ್ ಫೈನಲ್ಸ್ ಆಗ್ತಾ ಇದೆ. 8ರ ಘಟ್ಟದ ಕೊನೆಯ ಪಂದ್ಯ. ಇದಾದ ನಂತರ ಸೆಮಿಫೈನಲ್ ಆರಂಭ. ಈ ತನ್ಮದ ಬಹಳ ಸುತ್ತಮುತ್ತ ಹೊಡೆತ ಪಾಯಿಂಟ್ ಮತ್ತು ಗಲ್ಲಿ ನಡುವೆ ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಎರಡನೇ ಓಟ ಪೂರೈಸುವ ಪ್ರಯತ್ನ. 2 ಓಟದ ಪೂರೈಕೆಯೂ ಕೂಡ ಧನುಷ್ಕ ಖಾತೆಗೆ. ಮುಕ್ತಾಯ ಕಂಡದ ಓವರ್ಗಳ ಸಂಖ್ಯೆ 3. ದ ಕಂಪ್ಲೀಷನ್ ಓವರ್ ನಂಬರ್ 3. ಸ್ಕೋರ್ 23. 23 ವಿದೌಟ್ ಲಾಸ್. ಈ ಒಂದು ಪಂದ್ಯಾಟದಲ್ಲಿ ಹ್ಯಾಟ್ರಿಕ್ ಬೌಂಡ್ರಿ ಹಾಗೂ ಹ್ಯಾಟ್ರಿಕ್ ವಿಕೆಟ್ ಪಡೆದಂತವರಿಗೆ ಸುಬೋಧ್ ಅವರಿಂದ 1,500 ಹಾಗೂ ಹ್ಯಾಟ್ರಿಕ್ 6,000 ದಾಖಲಿಸಿದವರಿಗೆ 3,000 ಕೊಡುಗೆ PS ಟೂಲ್ಸ್ ಕಡೆಯಿಂದ. ಆದರೆ ಇನ್ನೊಂದೆಡೆ PS ಇಂಜಿನಿಯರಿಂಗ್ 4 ಜಾಹೀರಾತು ಫಲಕ ರಾರಾಜಿಸ್ತಾ ಇದೆ. ಯಾವುದೇ ಜಾಹೀರಾತು ಫಲಕ 6,000 ದಾಖಲಿಸಿದರೆ 3,000 ಕೊಡುಗೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಚಿನ್. ಈ ಬಾರಿ ಎಸೆದ ಚೆಂಡು ಬಾಲ್ ಸುತ್ತಮುತ್ತ ಹೊಡೆತ ಲಾಂಗ್ ಆಫ್ ಭಾಗದಲ್ಲಿ ಒಂದೊಂದು ಹೆಚ್ಚುವರಿ ಸೇರ್ಪಡೆ. ಪ್ರಸನ್ನ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ಮಂಡ್ಯದ ಹುಡುಗ ಪ್ರಸನ್ನ ಬಸವಣ್ಣ. ಇಪ್ಪತ್ತ 24 ಅಂಕಣ ಪ್ರತಿನಿಧಿಸ್ತಾ ಇದೆ. ಒಂದು ಹಂತದಲ್ಲಿ ಪ್ರತಿಧ್ವನಿಸ್ತಾ ಇದೆ ದರ್ಶನ್. ಶಾರ್ಟ್ ಆಗಿ ಬಿದ್ದ ಚೆಂಡು ತನ್ಮೂಲಕ ದರ್ಶನ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಧನುಷ್ಕನ ಹುದ್ದರಿ ನೆಲಕುಳ್ತಾ ಇದೆ. ಶ್ರೀಲಂಕನ ನಾಯಕನ ವಾಪಸಾತಿ. 24ಕ್ಕೆ 1. ಹೊಸ ದಾಂಡಿಗಿನ ಸೇರ್ಪಡೆಯನ್ನು ಕಾಣ್ತಾ ಇದೆ. ಮಹಮ್ಮದ್ ಸಾಯ್ರಾ. ಮತ್ತೆ ಸಚಿನ್ ವಿಕೆಟ್ ಪಡೆದ ಆತ್ಮವಿಶ್ವಾಸದೊಂದಿಗೆ ಮತ್ತೆ ಅಂಕಣದ ಒಳಭಾಗದಲ್ಲಿ ಸ್ವಲ್ಪ ಕ್ಷೇತ್ರ ರಕ್ಷಣೆ ಬದಲಾವಣೆ. ಉತ್ತಮ ಎಸೆತ ತಟ್ಟಿ ಮುಟ್ಟಿ ಓಡೋ ಪ್ರಯತ್ನ. ಈ ಬಾರಿ ರನ್ ಔಟ್. ಈಗಾಗಲೇ ಈ ಒಂದು ಪಂದ್ಯಾಟಕ್ಕಾಗಿ ಆಗಮಿಸ್ತಾ ಇದ್ದಾರೆ ಸೈಕಲ್ ಗ್ಯಾಪ್ ಮಹಾರಾಷ್ಟ್ರದ ಶ್ರೀಯುತ ರಾಜು ಅವರು ಆಗಮಿಸ್ತಾ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ.
ಮತ್ತೆ ಮೇಲ್ಗೈಯನ್ನ ಸಾಧಿಸುವ ಪ್ರಯತ್ನದಲ್ಲಿ ಯಶಸ್ಸನ್ನ ಕಾಣ್ತಾ ಇದೆ ಜೆಕೆ. ಜೈ ಕರ್ನಾಟಕ. ಸಮೀರಾ ವಾಪಸಾತಿ ಬ್ಯಾಕ್ ಟು ದ ಪೆವಿಲಿಯನ್. ಈಗಾಗಲೇ ಸೈಕಲ್ಗೆ ಬಾರಷ್ಟು ಹೋದ ಶ್ರೀಯುತ ರಾಜು ಆಗಮಿಸಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅಂಕಣ ಒಳಭಾಗದಲ್ಲಿ ಹೊಸ ದಾಂಡಿಗಿನ ಸೇರ್ಪಡೆ ಧನುಷ್ಕ ದಿಶನಾಯಕ. ಬಹುಶಃ ಕರ್ನಾಟಕ ಬೆಂಗಳೂರಿಗೆ ಬಹುಶಃ ಟೆನ್ನಿಸ್ ಬಾಲ್ ನಲ್ಲಿ ಶ್ರೀಲಂಕಾದ ಹೆಸರು ಬಹಳಷ್ಟು ಅಪರಿಚಿತ. ಈ ಹಂತದಲ್ಲಿ ಹಿಂದೆ ಶ್ರೀಲಂಕಾದ ಆಟವನ್ನು ಗಮನಿಸಿದ್ರು ಕೂಡ ಬಹಳಷ್ಟು ಆಟಗಾರರನ್ನು ಕಂಡಂತಹ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಲೆದರ್ ಬಾಲ್ ಪಂದ್ಯಾಟದಲ್ಲಿ ಶ್ರೀಲಂಕಾ ಅರವಿಂದ್ ಡಿ ಸಿಲ್ವಾ, ಅರ್ಜುನ್ ರಣತುಂಗ, ರಮೇಶ್ ರತ್ನಾಯಕ, ರವಿ ರತ್ನಾಯಕ, ಜಯಸೂರ್ಯ, ಚಾಮುಂಡವಾಸ್, ಲಸಿತ್ ಮಾಲಿಂಗ, ಸರಂಗ ಈ ರೀತಿಯ ಹೆಸರನ್ನು ಕೇಳಿತ್ತು. ಈಗ ಶ್ರೀಲಂಕಾದಲ್ಲಿ ಟೆನ್ನಿಸ್ ಬಾಲ್ ಯುಗ ಆರಂಭವನ್ನು ಕಂಡುಕೊಳ್ತಾ ಇದೆ. ಉತ್ತಮ ರೀತಿಯ ಸತ, ಯಾವುದೇ ರೀತಿ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಧನುಷ ದಿಸನಾಯಕ ಒಂದೆಡೆ ಆದ್ರೆ ಇನ್ನೊಂದೆಡೆ ಸಾಯ್ರಾ, ಮಹಮ್ಮದ್ ಸಾಯ್ರಾ. ಸ್ಟ್ರೈಕರ್ ವಿಭಾಗದಲ್ಲಿ ದಿಸನಾಯಕ. ಬಹಳ ಸುತ್ತಮುತ್ತ ಹೊಡೆತ, ಕ್ಯಾಚ್ ಆಗ ಅವಕಾಶ ಇತ್ತು. ಚೆಂಡು ಚೀನಾದ ಮಹಾಗೋಡಿಗೆ ಹೊಡೆದು ಅಪ್ಪಳಿಸಿ ವಾಪಸಾತಿ ಕಾಣ್ತಾ ಇದೆ. ಉತ್ತಪ್ಪ ಸ್ವಲ್ಪ ಮಟ್ಟಿಗೆ ರೀಬೌಂಡ್ ಆಗ್ತಾ ಇದೆ. ನ್ಯೂಟನ್ನಿನ 3ನೇ ನಿಯಮ ಇಲ್ಲಿ ಬರ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಚಿನ್ ಮಹಾದೇವ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದ್ದ ಕ್ಯಾಚ್ ಆಗೋ ಅವಕಾಶ. ಕ್ಯಾಚ್ ಅನ್ನ ಪ್ರಸನ್ನ ಪಡ್ಕೊಂಡ್ರು. ಬಹುಶಃ ಉತ್ತಪ್ಪ ಸ್ವಲ್ಪ ನಿಟ್ಟುಸಿರು ಬಿಡ್ತಾ ಇದ್ದಾನೆ, ಬಿಸಿ ಉಸಿರು ಬಿಡ್ತಾ ಇದ್ದಾನೆ, ಸ್ವಲ್ಪ ಹಸನ್ಮುಖ ಆಗ್ತಾ ಇದ್ದಾನೆ. ಮುಕ್ತಾಯ ಕಾಣಂತ ಓವರ್ಗಳ ಸಂಖ್ಯೆ 4. ದ ಕಾಂಪಿಟೇಷನ್ ಓವರ್ ನಂಬರ್ 4 ಸ್ಕೋರ್ 24 for 3. ಈ ಒಂದು ಓವರ್ ನಲ್ಲಿ ಸಚಿನ್ ಮಹಾದೇವ ಕೇವಲ ಒಂದು ಓಟವನ್ನು ನೀಡಿದ್ರು. ಅತ್ಯಮೂಲ್ಯವಾದಂತಹ 3 ವಿಕೆಟ್ ಪಡೆದ್ರು. 2 ವಿಕೆಟ್ ಪಡೆದ್ರೆ 1 ರನ್ಔಟ್ ಆಗಿ 3 ವಿಕೆಟ್ ಕೂಡ ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ ಶ್ರೀಲಂಕಾ. ಅಂಕಣ ಒಳಭಾಗದಲ್ಲಿ ಹೊಸ ದಾಂಡಿಗಿನ ಸೇರ್ಪಡೆ ಮಧುಷ್ಕಾ. ಈಗಾಗಲೇ ಪಂದ್ಯಾಟಕ್ಕಾಗಿ ಗೆಳೆಯರ ನಾಯಕ ಮಂಜು ಆಗಮಿಸಿದ್ದಾರೆ. ಗೋವಿಂದು ಆರಂಭಿಕ ದಿನದಲ್ಲಿ ಬಹಳಷ್ಟು ಹೋರಾಟವನ್ನ ಗೆಳೆಯರು ನೀಡಿದ್ರು ಕೂಡ ಬಹುಶಃ ಆ ಒಂದು ವೀರೋಚಿತ ಸೋಲು ಬಹುಶಃ ಇವತ್ತಿನ ಪಂದ್ಯಾಟ ಪ್ರೇಕ್ಷಕರಾಗಿ ಗೋವಿಂದ್ ಅವರು ನಮ್ಮೊಂದಿಗಿದ್ದಾರೆ. ದರ್ಶನ್ ಎಸ್ ಅಂತ ಚೆಂಡು ಸ್ವಲ್ಪ ಮಟ್ಟಿಗೆ ಸ್ವಿಂಗ್ ಆಗ್ತಾ ಇದೆ. ಚೆಂಡು ಹೊರ ತಿರುವನ್ನು ಪಡೀತಾ ಇದೆ, ಓಟಗಳು ಬರ್ತಾ ಇಲ್ಲ. 24 for 3. ದ 5th ಓವರ್ ಇನ್ ಪ್ರೋಗ್ರೆಸ್. 50+ ಘನತೆಯ ಮೊತ್ತ, 60+ ಗೌರವಾನ್ವಿತ ಮೊತ್ತ, 70+ ಪಂಥವಾನದ ಮೊತ್ತ. ಆ ಮೊತ್ತವಾಗಬೇಕಾದ್ರೆ ಶ್ರೀಲಂಕಾ ಒಂದು ಪಾರ್ಟ್ನರ್ಶಿಪ್ ಮಾಡಲೇಬೇಕಾಗಿದೆ. ಅದೇ ರೀತಿ ಜೆಕೆ ಆ ಪಾರ್ಟ್ನರ್ಶಿಪ್ ಅನ್ನ ಕಡಿವಾಣ ಹಾಕಬೇಕಾಗುತ್ತದೆ. ನೋ ಬಾಲ್. ಫ್ರೀ ಹಿಟ್ ಕೂಡ ಲಭಿಸ್ತಾ ಇದೆ ಶ್ರೀಲಂಕಾದ ಆಟಗಾರರಿಗೆ. ಈ ಒಂದು ಪಂದ್ಯ ನಿರ್ಣಾಯಕರಾಗಿ ನಮ್ಮೊಂದಿಗಿದ್ದಾರೆ ಕೆಪಿಎಲ್ ಆಟಗಾರ ಹಾಗೂ ಕೆಸಿ ಅಂಗೀಕೃತ ನಿರ್ಣಾಯಕ. ಒಂದೆಡೆ ಮಧು, ಇನ್ನೊಂದೆಡೆ ನವೀನ ಕೆಮೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಫ್ರೀ ಹಿಟ್ಟಿನ ಲಾಭ. ಒಂದೋಟದ ಸೇರ್ಪಡೆ, ಅವಳಿ ಓಟ ಪೂರೈಸದ ಪ್ರಯತ್ನ. ಪ್ರಸನ್ನ 2 ಓಟವನ್ನ ನೀಡ್ತಾ ಇದ್ದಾನೆ. ಬಹಳಷ್ಟು
ಉತ್ತಮ ಕ್ಷೇತ್ರಕ್ಕೆ ಈ ಮುಂಚೆ ಒಂದು ಕ್ಯಾಚ್ ಅನ್ನ ಪಡೆದಿದ್ರು, ಈಗ ಕ್ಯಾಚ್ ಅನ್ನ ಬಿಡ್ತಾ ಇದ್ದಾರೆ. ಆದರೆ 2 ಓಟವನ್ನು ಬಿಡ್ತಾ ಇದ್ದಾರೆ. ಇದೊಂದು ಆಘಾತಕಾರಿ ಬೆಳವಣಿಗೆಯನ್ನು ಕಂಡುಕೊಳ್ತಾ ಇಲ್ಲ. ಯಾಕೆಂದ್ರೆ ಫ್ರೀ ಹಿಟ್ ಚೆಂಡು 2 ಓಟ ಮಾತ್ರ ಶ್ರೀಲಂಕಾದ ಖಾತೆಗೆ ಜಮೆ ಆಗ್ತಾ ಇದೆ. ಈತನ ಮಧ್ಯೆ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ಸಫಲತೆಯನ್ನು ಕಾಣ್ತಾ ಇಲ್ಲ. ಗುಟ್ಟುಗಳ ಹಿಂದೆ ವಿನೋದ ಮತ್ತೊಬ್ಬ ಡೇಂಜರಸ್ ಬ್ಯಾಟ್ಸ್ಮನ್ ಜೈ ಕರ್ನಾಟಕದ ಪರವಾಗಿ. ತಡೆದ ಮೊತ್ತ 27. ಸುಂದರತೆ ಔಟ್ ಸ್ವಿಂಗರ್. ಓಟಗಳು ಬರ್ತಾ ಇಲ್ಲ. ಬಾರಿ ದ 5th ಓವರ್ ಇನ್ ಪ್ರೋಗ್ರೆಸ್. ಸ್ಕೋರ್ 27. ಮತ್ತೆ ದರ್ಶನ್. ವೈಡ್ ಬಾಲ್. ಮತ್ತೆ ಅಕ್ರಮ ಎಸೆತ ಸೂಚನೆ ನಿರ್ಣಾಯಕರು ನೀಡ್ತಾ ಇದ್ದಾರೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ 28-28. ಒಂದೊಂದೇ ಓಟಗಳು ಶ್ರೀಲಂಕಾ ಪಡೀತಾ ಇದೆ. ಆರಂಭಿಕ ಆಟಗಾರ ಧನುಷ್ಕ ಬಹಳ ಉತ್ತಮತೆ ಆಟವನ್ನು ಆಡಿದ್ರು ಕೂಡ ತದನಂತರ ಸ್ವಲ್ಪ ಮಟ್ಟಿಗೆ ಓಟಗಳ ಬ್ರೇಕ್ ಆಗ್ತಾ ಇದೆ. ಈ ತರ ಉತ್ತಮತೆ ಹೊಡೆತ ಪಾಯಿಂಟ್ ಭಾಗದಲ್ಲಿ. 2ನೇ ಓಟ ಪೂರೈಸುವ ಪ್ರಯತ್ನ, ಪೂರೈಕೆಯೂ ಕೂಡ. ಅಲ್ಲಿ ಲೇಡೀಸ್ ಗ್ಯಾಲರಿಯಲ್ಲಿ ಲೇಡೀಸ್ಗೆ ಮಾತ್ರ ಅವಕಾಶ ಇದೆ. ಸಮಯಕ್ಕೆ ಬಹಳಷ್ಟು ಮಹಿಳಾ ಪ್ರೇಕ್ಷಕರು ಬರ್ತಾ ಇದ್ದಾರೆ. ಅವರಿಗೆ ಅವಕಾಶ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ತಡೆದ ಮೊತ್ತ 30. ಅಲ್ಲಿ ಮಹಿಳಾ ವಿಶೇಷವಾದಂತಹ ಗ್ಯಾಲರಿ ಇದೆ. ಅಲ್ಲಿ ಮಹಿಳೆಯರಿಗೆ ಬಿಟ್ಟು ಉಳಿದವರು ಎಲ್ಲ ಪುರುಷರು ದಯವಿಟ್ಟು ಹೊರಕ್ಕೆ ಬನ್ನಿ. ನಿಮಗೆ ವಿಶೇಷ ಆಸನ ವ್ಯವಸ್ಥೆ ಇದೆ. ಬಹಳ ಉತ್ತಮತೆ ಎಸೆತ. ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಓವರ್ನ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ ಓವರ್ಗಳ ಸಂಖ್ಯೆ 5. ದ ಕಂಪ್ಲೀಷನ್ ಓವರ್ ನಂಬರ್ 5. ಸ್ಕೋರ್ 30. 30ಕ್ಕೆ 3. ಕೊನೆಯ 18 ಎಸೆತಗಳು ಬಾಕಿ ಇದೆ. 18 ಡೆಲಿವರೀಸ್ ರಿಮೈನಿಂಗ್. 18 ಬಾಲ್ಸ್ ಆರ್ ರಿಮೈನಿಂಗ್. ಸೆಮಿಫೈನಲ್ಗೆ ಸಾಗಿದೆ. ಎಲ್ಲಾ ತಂಡಗಳು ಕೂಡ ರೆಡಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಯಾವುದೇ ಡ್ರಿಂಕ್ಸ್ ಬ್ರೇಕ್ ಇರುವುದಿಲ್ಲ, ದಯಮಾಡಿ ಗಮನಿಸಿ. ಅಲ್ಲಿ ಟೈಮ್ ಇದು ಮಾಡಿ, ಪಾಸ್. ಅಲ್ಲಿ ಲೇಡೀಸ್ ಗ್ಯಾಲರಿಯ ಇನ್ಚಾರ್ಜ್ ಅನ್ನ ಮಾಡ್ಕೊಂಡವರಂತಹ ನವೀನ ಅವರು ಸ್ವಲ್ಪ ಅಲ್ಲಿ ಇರೋದಂತಹ ಪುರುಷರನ್ನ ಹೊರಕ್ಕೆ ಕಳಿಸಿ ಲೇಡೀಸಿಗೆ ಮಾತ್ರ ಆ ಒಂದು ಸ್ಟ್ಯಾಂಡ್ ಇರ್ತದೆ. ಸೆಮಿಫೈನಲ್ಗೆ ಹೋಗಿದ್ದಂತಹ ತಂಡದ ನಾಯಕರೆಲ್ಲ ರೆಡಿ ಇರಬೇಕು. ನ್ಯಾಶ್ ಬೆಂಗಳೂರು, ಕಾಮಾಕ್ಷಿ ರಾಹುಲ್ 11 ಹಾಗೂ ಮೈಟಿ ಬೆಂಗಳೂರು ಕ್ಯಾಪ್ಟನ್ ಆದಷ್ಟು ಶೀಘ್ರ ನಮ್ಮ ವೇದಿಕೆ ಹತ್ತ ಬರಬೇಕು. 3 ಟೀಮ್ಸ್ ಆಲ್ರೆಡಿ ಸೆಮಿಗೆ ಹೋದಂತ ತಂಡ. ಟೈಮರ್ ಆನ್. ಮತ್ತೆ ಪಂದ್ಯಾಟ ಮುಂದುವರಿಕೆ. ಪ್ರಸನ್ನ ಬಸವಣ್ಣ, ಮಾಥುಷ್ಕ ಸ್ಟ್ರೈಕರ್ ಭಾಗದಲ್ಲಿ. ಸುಂದರತೆ ಎಸೆತ. ಓಟಗಳು ಬರ್ತಾ ಇಲ್ಲ. ಗೂಟಗಳ ಹಿಂದೆ ಗುಟ್ ರಕ್ಷಕ ಬದಲಾವಣೆ ಆಗ್ತಾ ಇದ್ದಾನೆ. ಶಂಕಿ ಜೆಕೆಯ ಹಿರಿಯ ಅನುಭವಿ ಗುಟ್ ರಕ್ಷಕ. ಮತ್ತೆ ಪ್ರಸನ್ನ. ನಿನ್ನೆವರೆಗೆ ನಾಗಿ ಆ ಒಂದು ತಂಡದ ಇನ್ಚಾರ್ಜ್ ಮಾಡಿದ್ರೆ ಜೆಕೆಗೆ, ಇವತ್ತು ಮನೋಹರ್ ಕೂಡ ಆಡ್ ಆಗ್ತಾ ಇದ್ದಾನೆ. ಹಿರಿಯ ಆಟಗಾರ ಮನೋಹರ. ಶಾರ್ಟ್ ಆಗಿ ಬಿದ್ದ ಚೆಂಡು. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಓಟಗಳು ಕೂಡ ಬರ್ತಾ ಇಲ್ಲ. ಡೆಲಿವರಿ 30 for 3. The 6th over in progress. ಆರನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. ದರ್ಶನ್ ಕೂಗು
ದ್ವೀಪ ರಾಷ್ಟ್ರ ಶ್ರೀಲಂಕಾಕ್ಕೂ ಕೂಡ ಕೇಳ್ತಾ ಇದೆ. ಬಹಳ ಸುತ್ತಮುತ್ತ ಹೊಡೆತ, ಲಾಂಗ್ ಆಫ್ ವಿಭಾಗದಲ್ಲಿ ಕ್ಯಾಚ್ ಆಗ ಅವಕಾಶ. ಲೋಕಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಪ್ರಸನ್ನಗೆ ಮತ್ತೊಂದು ಹುದ್ದರಿ ಲಭಿಸ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಹೊಸ ದಾಂಡಿಗಿನ ಸೇರ್ಪಡೆಯನ್ನು ಕಾಣ್ತಾ ಇದೆ. ಅಶಾಂತ ಲಿಫಾ ಈ ಒಂದು ಪಂದ್ಯಾಟದ ನೇರ ಲೈವ್ ಅಪ್ಡೇಟ್ಗಳನ್ನು ನೀಡ್ತಾ ಇದೆ ಸಾಗರ್ ಬಂಡರ್ ನೇತೃತ್ವದ SRB ಸ್ಪೋರ್ಟ್ಸ್. ಮತ್ತೆ ಪ್ರಸನ್ನ, ಬಹಳ ಶೂತ ಮತ್ತೆ ಸತ ಓಟಗಳು ಬರ್ತಾ ಇಲ್ಲ. ಪ್ರಸನ್ನ ಬಸವಣ್ಣ, ಐದನೇ ಬಾರಿಗೆ ಪ್ರಸನ್ನ. ಗೋಟ ರಕ್ಷಣೆಯಲ್ಲಿ ಶಂಕಿ, ಶಾರ್ಟ್ ಮಿಡ್ಕರಿ ಭಾಗದಲ್ಲಿ ವೈಟ್ ಬಾಲ್. ಅಕ್ರಮ ಎಸೆತ ಸೂಚನೆಯನ್ನು ಕಂಡುಕೊಳ್ತಾ ಇದೆ. 31. ಮತ್ತೆ ಪ್ರಸನ್ನ. ಜೈ ಕರ್ನಾಟಕ ವರ್ಸಸ್ ಶ್ರೀಲಂಕಾ. ಸೂಪರ್ ಫ್ಯಾಷನ್ ಶ್ರೀಲಂಕಾ. ಮತ್ತೆ ಬಹಳಷ್ಟು ಉತ್ತಮ ಎಸೆತ ಓಟಗಳು ಬರ್ತಾ ಇಲ್ಲ. ಅಶಾಂತ ಲಿಫಾ ಭರ್ಜರಿ ಸಿಕ್ಸರ್ ದಾಖಲಿಸುವ ಪ್ರಯತ್ನ ಮಾಡ್ತಾರೆ. ಕೊನೆ ಹಂತ ಸ್ಲಾಗ್ ಓವರ್ಸ್ ನಡೀತಾ ಇದೆ. ಬಹುಶಃ ಶ್ರೀಲಂಕಾದ ಆಟಗಾರರು ಒಂದು ಹಾಗೂ ಅವಳಿ ಓಟವನ್ನು ಪಡೆಯುವ ಪ್ರಯತ್ನ ಮಾಡ್ತಾ ಇಲ್ಲ. ಭರ್ಜರಿ ಬೌಂಡರಿ ಸಿಕ್ಸರ್ಗಳಿಗೆ ಗಮನ ನೀಡ್ತಾ ಇದ್ದಾರೆ. ತಡೆದ ಮೊತ್ತ 31. ಈ ತರವಾದ ಬಿರುಸಿನ ಹೊಡೆತ ಕ್ಷಣಕಾಲ ಗಾಳಿ ಹೊರ ಭಾಗವನ್ನು ಕಳ್ಕೊಳ್ತಾ ಇದೆ. ಸಿಕ್ಸರ್ ದಾಖಲಾಗ್ತಾ ಇದೆ. ಭರ್ಜರಿ ಸಿಕ್ಸರ್ ಅಶಾಂತ ಲಿಫಾ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮಧ್ಯಾಹ್ನದ ಭೂರಿ ಭೋಜನ ನಂತರ ಸೋನು ಗ್ಯಾಂಗ್ ಎಂಟ್ರಿ ಹೊಡಿತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮಾರ್ಕ್ ಮಹೇಶ ಜೆಕೆ ಕ್ಯಾಪ್ಟನ್. ಈ ಒಂದು ಪಂದ್ಯದಲ್ಲಿ ಉತ್ತಪ್ಪ ನಾಯಕ. ಬಹಳ ಸುತ್ತಮುತ್ತ ಹೊಡೆತ ಕ್ಯಾಚ್ ಆಗ್ತಾ ಇದೆ. ಸಚಿನ್ ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಂಡ್ರು ಕೂಡ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಜೈ ಕರ್ನಾಟಕ ಅತ್ಯುತ್ತಮ ಕ್ಯಾಚ್ಗಳು ಯಾವ್ದಾದ್ರು ನೋಡಿದ್ರೆ ಬಹುಶಃ ಸಚಿನ್ ಹೆಸರೇ ಬರ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಬಹಳಷ್ಟು ಪಂದ್ಯಾಟದಲ್ಲಿ ಕೂಡ ಆಡಿದ ಅನುಭವಿ ಆಟಗಾರ ಸಚಿನ್. ಅಂಕಣ ಒಳಭಾಗದಲ್ಲಿ ದಿಲೀಪ್ ಪ್ರಿಯದರ್ಶನ
ಫ್ರೆಂಡ್ಸ್ ನಲ್ಲಿ ಸೋನು ಪ್ರಿಯದರ್ಶನ ಇದ್ದಾಗೆ ಅಲ್ಲಿ ದಿಲೀಪ್ ಪ್ರಿಯದರ್ಶನ. ಉತ್ತಪ್ಪ ಅವರ ದಿಲೀಪ್ ಉತ್ತಪ್ಪ ಅಂಕಣ ಒಳಭಾಗದಲ್ಲಿ ಮತ್ತೊಬ್ಬ ದೃಢ ನಿಲುವಿನ ವ್ಯಕ್ತಿ ವೇಟೇಜ್ ಮ್ಯಾನ್ ಶ್ರೀಲಂಕಾ. ನಿನ್ನೆ ದಿನದಲ್ಲಿ ಒಂದು ಅತ್ಯುತ್ತಮ ಆಟವನ್ನು ಆಡಿದ್ರು ಕೂಡ ದಿಲೀಪ ಒಂದು ರನ್ಔಟ್ ಕೂಡ ದಾಖಲಿಸಿದ್ರು. ಇವರ ಹೆಸರು ದಿಲೀಪ್ ಪ್ರಿಯದರ್ಶನ, ಎದುರಾಳಿಗಳಲ್ಲಿ ದಿಲೀಪ್ ಉತ್ತಪ್ಪ. ಒಂದು ಉತ್ತಪ್ಪ, ಒಂದು ಡಬಲ್ ಉತ್ತಪ್ಪ. ಬಹಳ ಸುತ್ತಮುತ್ತ ಹೊಡೆತ, ಚೆಂಡು ಬಿರುಸಿನ ಹೊಡೆತ, ಸಿಕ್ಸ್, ಷಟ್ಕ, ಆರೋಟದ ಸೇರ್ಪಡೆ. ದಿಲೀಪ್ ಪ್ರಿಯದರ್ಶನ ಆಟಗಾರಿಗೆ ದರ್ಶನ ನೀಡ್ತಾ ಇದ್ದಾನೆ. ಟೈಮರ್ ಸ್ಟಾಪ್, ಚೆಂಡು ಕಾಣೆ ಆಗ್ತಾ ಇದೆ. ರವಾನೆ ಭರ್ಜರಿ ಆಟ. ನಿನ್ನೆ ಕೂಡ ಅತ್ಯುತ್ತಮ ಆಟ ಆಡಿದ್ರು, ಡೈರೆಕ್ಟ್ ಹಿಟ್ ಮಾಡಿದ್ರು. ಅವೆಲ್ಲ ಇವತ್ತು ಫೇಸ್ಬುಕ್ ನಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ಬಹಳಷ್ಟು ಹರಿದಾಡ್ತಾ ಇದೆ. ಟೈಮರ್ ಆನ್. ನಲವತ್ತ 43. ಉತ್ತಮ ರೀತಿಯ ಸತ. ಬಹಳಷ್ಟು ಪ್ರೇಕ್ಷಕರು ಉತ್ತೇಜನವನ್ನ ಕಾಡ್ತಾ ಇದ್ದಾರೆ. ಬಹುಶಃ ರಾಜ್ಯ ಮಟ್ಟದ ಪಂದ್ಯಾಟದಲ್ಲಿ ಬಹುಶಃ ಎರಡು ಆಟಗಳು ಇದೇ ರೀತಿ ಒಂದು ಪ್ರಚಂಡ ಕರತಾಡನೆ ಇರ್ತದೆ. ಫ್ರೆಂಡ್ಸಿನ ನವೀನ ಹಾಗೂ JK ಉತ್ತಪ್ಪ. ಇವತ್ತು ಫ್ರೆಂಡ್ಸ್ ನವೀನ ಆಡ್ತಾ ಇಲ್ಲ, ಅದರ ಬದಲಿಗೆ ಈಗ ದಿಲೀಪ್ ಆಡ್ತಾ ಇದ್ದಾರೆ ಶ್ರೀಲಂಕಾದ ಪರ. ತಂಡದ ಮೊತ್ತ 45, 45. Score 45. Last 2 balls remaining. 7th over in progress. ಮತ್ತೆ ಮಾರ್ಕ್ ಟು ದಿಲೀಪ್. ಫ್ರೆಂಚ್ ಟ್ರೋಫಿ ಸಾಗ್ತಾ ಇದೆ. ಸಮಯದ ಪ್ರೇಕ್ಷಕರ ಸಂಖ್ಯೆ ಗಣನೀಯ ಏರಿಕೆ ಕಂಡು ಬರ್ತಾ ಇದೆ. ಬಹಳ ಸುತ್ತಮುತ್ತ ಹೊಡೆತ, ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಒಂದು ಹೊಡೆತ ಹೆಚ್ಚುವರಿ ಸೇರ್ಪಡೆ. ಲೋಕಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ. 46, 46. Seventh over in progress. Score 46. ಈ ತರಹದ ಸಂಚ ಚೆಂಡು ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸ್ತಾ ಇದೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಕೂಡ. 47. ಮುಕ್ತಾಯವನ್ನು ಕಾಣುತ್ತ ಓವರ್ಗಳ ಸಂಖ್ಯೆ 7. ದ ಕಾಂಪಿಟೇಷನ್ ಓವರ್ ನಂಬರ್ 7. ಸ್ಕೋರ್ 47. ಸೆಮಿಫೈನಲ್ಗೆ ಈಗಾಗಲೇ ಎಂಟ್ರಿ ಪಡೆದಂತ 3 ತಂಡದ ಕ್ಯಾಪ್ಟನ್ಗಳು ಆದಷ್ಟು ಬೇಗ ಬನ್ನಿ. ನ್ಯಾಶ್ ಬೆಂಗಳೂರು, ಕಾಮಾಕ್ಷಿ ರಾಹುಲ್ 11 ಹಾಗೂ ಮೈಟಿ ಕ್ಯಾಪ್ಟನ್ ನಮ್ಮ ಮುಖ್ಯ ವೇದಿಕೆ ಹತ್ತ ಬರಬೇಕು. ನ್ಯಾಶ್ ಬೆಂಗಳೂರು, ಕಾಮಾಕ್ಷಿ ರಾಹುಲ್ ಹಾಗೂ ಮೈಟಿ ಕ್ಯಾಪ್ಟನ್ ಆದಷ್ಟು ಶೀಘ್ರ ನಮ್ಮ ಮುಖ್ಯ ವೇದಿಕೆ ಹತ್ತ ಬರಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ ಸೆಮಿಫೈನಲ್ ಮುಖಾಮುಖಿ ಚೀಟಿಯನ್ನು ಎತ್ತಲಾಗ್ತದೆ. ಹ್ಯಾಟ್ರಿಕ್ 6, ಹ್ಯಾಟ್ರಿಕ್ 4, ಹ್ಯಾಟ್ರಿಕ್ ವಿಕೆಟ್ ಪಡೆದ್ರೆ ಇನ್ಫಿನಿಟಿ ಪವರ್ ಸಿಸ್ಟಮ್ ಕನಕ ಬೈರರೆಡ್ಡಿ ಅವರಿಂದ 3,000 ಘೋಷಣೆ.
ಪ್ರಸನ್ನ ಈ ಬಾರಿ ಎಸೆದ ಚೆಂಡು ಯಾವುದೇ ರೀತಿಯ ಓಟಗಳ ಅವಕಾಶವನ್ನು ನೀಡ್ತಾ ಇಲ್ಲ. ಸ್ಟ್ರೈಕರ್ ವಿಭಾಗದಲ್ಲಿ ಅಶಾಂತ ಲೀಫಾ, ಬಹುಶಃ ಅವರ ಎಡಗೈ ಆಟಗಾರರ ಮೇಲೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಇದೆ. ಆ ನಿಟ್ಟಿನಲ್ಲಿ ಬಹುಶಃ ನಾನ್ ಸ್ಟ್ರೈಕರ್ ದಿಲೀಪ್ ಅವರಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಅಶಾಂತ ಲೀಫಾ 47 ಕೊನೆಯ 5 ಎಸೆತಗಳು ಮಾತ್ರ ಬಾಕಿ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು, ಒಂದೋಟ ಪಡೆಯುವ ಪ್ರಯತ್ನ ಈ ಬಾರಿ. ಅಶಾಂತ ಲೀಫಾ ಚುರುಕಾಗ್ತಾ ಇದ್ದಾನೆ, ಒಂದೋಟ ಪಡ್ಕೊಳ್ತಾ ಇದ್ದಾನೆ. ದಿಲೀಪ್ ಅವರಿಗೆ ನೀಡ್ತಾ ಇದ್ದಾರೆ, ಸಹೋದರ ದಿಲೀಪ್ಗೆ. ಸ್ಟ್ರೈಕರ್ ವಿಭಾಗದಲ್ಲಿ ದಿಲೀಪ ತರದ ಮೊತ್ತ 48. 48 ಲಾಸ್ಟ್ 4 ಬಾಲ್ಸ್ ರಿಮೈನಿಂಗ್. ಕೊನೆಯ 4 ಚೆಂಡುಗಳು ಬಾಕಿ ಇದೆ. ಮತ್ತೆ ಪ್ರಸನ್ನ ಯಾವುದೇ ರೀತಿಯ ಎಸೆತಕ್ಕೆ ಅವಕಾಶ ಇಲ್ಲ. ಡೆಡ್ ಬಾಲ್, ಮರಣ ಹೊಂದಿದೆ ಎಸೆತ. ಒಂದು ಹಂತದಲ್ಲಿ ಕೂಡ ಪ್ರಸನ್ನ ಕೂಡ ತಬ್ಬಿಬ್ಬಾಗ್ತಾ ಇದ್ದಾನೆ. ದಿಲೀಪ್ ಪ್ರಿಯದರ್ಶನ ಸ್ಟ್ರೈಕರ್ ವಿಭಾಗದಲ್ಲಿ. ಈತನ ಮಧ್ಯೆ ಸ್ವಲ್ಪ ಮಟ್ಟಿಗೆ ಸ್ಲೋವರ್ ಡೆಲಿವರಿ ಹೆಸರು. ಈತನ ಮಧ್ಯೆ ಮತ್ತೊಂದು ಅತ್ಯುತ್ತಮ ಕ್ಯಾಚ್ ಅನ್ನ ದಾಖಲಿಸ್ತಾ ಇದ್ದಾನೆ. ಈ ಮುಂಚೆ ಹೇಳಿದಂತೆ ಬಹುಶಃ JK ಇತ್ತೀಚಿನ ಬೆಸ್ಟ್ ಕ್ಯಾಚ್ ಅನ್ನ ತಗೊಂಡ್ರೆ ಬಹುಶಃ ಅದರಲ್ಲಿ ಬಹಳಷ್ಟು ಕ್ಯಾಚ್ಗಳು ಸಚಿನ್ ಪಡಿತಾನೆ. ಅತ್ಯುತ್ತಮ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ತನ್ಮೂಲಕ ದಿಲೀಪ್ ಪ್ರಿಯದರ್ಶನ ಬ್ಯಾಕ್ ಟು ದ ಪೆವಿಲಿಯನ್. ನ್ಯಾಶ್ ಕ್ಯಾಪ್ಟನ್, ಮೈಟಿ ಕ್ಯಾಪ್ಟನ್, ಕಾಮಾಕ್ಷಿ ರಾಹುಲ್ ಕ್ಯಾಪ್ಟನ್, 3 ಕ್ಯಾಪ್ಟನ್ಗಳು ನಮ್ಮ ಮುಖ್ಯ ಸ್ಟೇಜ್ ಹತ್ರ ಬರಬೇಕು. ಮಹಮ್ಮದ್ ಹಮಿ ಹೊಸ ದಾಂಡಿಗ. ಮಹಮ್ಮದ್ ಹಮೀದ್ ಹೊಸ ದಾಂಡಿಗೆನ ಸೇರ್ಪಡೆಯನ್ನು ಕಾಣ್ತಾ ಇದೆ. ಮತ್ತೋರ್ವ ಲೆಫ್ಟಿ, ಶ್ರೀಲಂಕಾದಲ್ಲಿ ಬಹಳಷ್ಟು ಎಡಗೈ ಆಟಗಾರರೇ. ಮತ್ತೆ ಪ್ರಸನ್ನ ಈ ಬಾರಿ ಎಸೆತ ಚೆಂಡು ಬಳಸುವ ಉತ್ತಮ ಪ್ರಯತ್ನ. ಶಂಕಿ ಅತ್ಯುತ್ತಮ ಪ್ರಯತ್ನ ಶಂಕಿ ಮಾಡಿದ್ರು. ಹಿರಿಯ ಆಟಗಾರ, ಹಿರಿತನಕ್ಕೆ ಇಲ್ಲಿ ಒಂದು ಸೆಲ್ಯೂಟ್. ಬಹಳ ಉತ್ತಮ ಪ್ರಯತ್ನ ಶಂಕಿ ದಾಖಲಿಸಿದ್ರು ಕೂಡ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 49. 49. ಕೊನೆ 2 ಎಸೆತಗಳು ಮಾತ್ರ ಬಾಕಿ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಅಶಾಂತ ಲೀಫಾ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದ್ದ ಕ್ಯಾಚ್ ಆಗೋ ಅವಕಾಶ. ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ JK ಆಟಗಾರರು. 1 ಕ್ಯಾಚ್ 3 ಜನ ಆಗಮಿಸಿದ್ರು, ಆದ್ರೆ ಉತ್ತಪ್ಪ ಅಲ್ಲೇ ನಿಂತುಬಿಟ್ಟ. ಅಶಾಂತ ಲೀಫಾ
ಅವರ ತರುವಂತ ಹೊಸ ದಾಂಡಿಗಿನ ಸೇರ್ಪಡೆ. ಪ್ರಸನ್ನ ಧಮಿಕಾ ಹೊಸ ಆಟಗಾರನ ಪರಿಚಯವನ್ನು ಕಾಣ್ತಾ ಇದೆ. ಮತ್ತೆ ಎಸೆಗಾರಿಕೆ ಬಾಯದಲ್ಲಿ ಪ್ರಸನ್ನ ಬಸವಣ್ಣ. ಪ್ರಸನ್ನ ಟು ಪ್ರಸನ್ನ. ಮತ್ತೆ ಪ್ರಸನ್ನ. ಪ್ರಸನ್ನ ಟು ಪ್ರಸನ್ನ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಲ್ ಸುತ್ತ ಮಾತಾಡತ. ಈ ಬಾರಿ 3ನೇ ಕ್ಯಾಚ್ ಅನ್ನು ಪಡ್ಕೊಂಡ್ರು ಸಚಿನ್ ಮಹಾದೇವ. ತನ್ಮೂಲಕ ಸೂಪರ್ ಫ್ಯಾಷನ್ ಶ್ರೀಲಂಕಾ ಮುಕ್ತ ಕಾಣತ. ಓವರ್ಗಳ ಸಂಖ್ಯೆ 8. ಸ್ಕೋರ್ 49. 50 is the ಟಾರ್ಗೆಟ್. 50ರ ಟಾರ್ಗೆಟ್ ಅನ್ನು ಕಾಣಬೇಕಾಗಿದೆ ಈ ಹಂತದಲ್ಲಿ. ಮತ್ತೆ ವೀಕ್ಷಕ ವಿವರಣೆಯಲ್ಲಿ ಕೂಡ ಬದಲಾವಣೆ. ಮುಂದಿನ ವೀಕ್ಷಣೆಗಾಗಿ ಅಜಯ ರಾಜ. ಹಲೋ ಹಲೋ. ಶ್ರೀಲಂಕಾ 12th ಮ್ಯಾನ್ JK 12th ಮ್ಯಾನ್ ನಮ್ಮ ಸ್ಟೇಜ್ ಹತ್ರ ಬರಬೇಕು. ಶ್ರೀಲಂಕಾ 12th ಮ್ಯಾನ್ ಹಾಗೂ JK 12th ಮ್ಯಾನ್ ಹಾಗೂ ನ್ಯಾಶ್ ಕ್ಯಾಪ್ಟನ್, ಮೈಟಿ ಕ್ಯಾಪ್ಟನ್ ಹಾಗೂ ಕಾಮಾಕ್ಷಿ ರಾಹುಲ್ ಕ್ಯಾಪ್ಟನ್ ಅವರು ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅಲ್ಲಿ JK ಡಗ್ಔಟ್ ನಲ್ಲಿ ಆಟಗಾರರಿಗೆ ಮಾತ್ರ ಅವಕಾಶ, ದಯಮಾಡಿ ಗಮನಿಸಿ. ಭಾಸ್ಕರ್ ಡಗ್ಔಟ್ ಅಲ್ಲಿ ಜೈ ಕರ್ನಾಟಕದ ಆಟಗಾರರಿಗೆ ಚೇರ್ ಬಿಟ್ಕೊಡಿ. ಉಳಿದವರು ದಯಮಾಡಿ ಅಲ್ಲಿಂದ ಹೊರಗೆ ಬನ್ನಿ. ಅಲ್ಲಿ ಮಕ್ಕಳು ಉಳಿದವರು ಯಾರಿದ್ರು ಕೂಡ ಅಲ್ಲಿಂದ ವೆಕೆಟ್ ಆಗಿ. ಇಲ್ಲಿದೆ ನಮ್ಮ ಸದಸ್ಯರು ಅಲ್ಲಿಗೆ ಬರ್ತಾರೆ, ಫ್ರೆಂಡ್ಸ್ ಸದಸ್ಯರು. ಯಾಕಂದ್ರೆ ಇಲ್ಲಿ 2 ತಂಡಗಳಿಗೆ ಕೂಡ ನಮಗೆ ಕುಳಿತುಕೊಳ್ಳಿಕ್ಕೆ ಅವಕಾಶ ನೀಡಬೇಕು. ಒಂದೆಡೆ ಭಾಸ್ಕರ್ ಡಗ್ಔಟ್ ಹಾಗೂ ಇನ್ನೊಂದೆಡೆ ರಕ್ಷಿತ್ ಡಗ್ಔಟ್ಗೆ. ಉಳಿದವರು ಯಾರಿದ್ರು ಕೂಡ ನಿಮಗೆ ಉಳಿದ ಕಡೆಯಲ್ಲಿ ಆಸನ ಇದೆ, ಅಲ್ಲಿ ಕುಳಿತುಕೊಳ್ಳಿ ದಯಮಾಡಿ. ಇನ್ನು ಕೇವಲ 4 ಪಂದ್ಯ ಮಾತ್ರ ಇದೆ, ನಮ್ಮೊಂದಿಗೆ ಸಹಕರಿಸಬೇಕು. ಈ ಯಶಸ್ವಿ ಫ್ರೆಂಡ್ಸ್ ಟ್ರೋಫಿಗೆ ನೀವೆಲ್ಲರೂ ಕೂಡ ಯಶಸ್ಸಿಗೆ ಪಾಲುದಾರರಾಗಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
चेक। थैंक यू, बहुत बहुत धन्यवाद। फ्रेंड्स ट्रॉफी 2023 में बैठे तमाम दर्शकों को दोबारा तहे दिल से स्वागत है, नमस्कार। जितने सारे दर्शक बैठे हैं इस उम्मीद में कि इस मैच में थोड़ा सा नेल बाइटिंग फिनिश हो, आइए इस क्रिकेट श्रृंखला के रोमांच को थोड़ा ज्यादा बढ़ाते हैं। पीनिया सेकंड स्टेज का ये मैदान काया पलट करते हुए इस अविकसित क्षेत्र को मैदान में तब्दील करते हुए, परिवर्तित करते हुए फ्रेंड्स बेंगलोर के उन तमाम मित्रों ने रेणु गौड़ा जी के नेतृत्व में इस क्रिकेट श्रृंखला का आयोजन यहां पर किया। ಫ್ರೆಂಡ್ಸಿನ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಾಟದ ಸೆಮಿಫೈನಲ್ ಲೈನ್ ಅಪ್ ಅನ್ನ ಒಂದು ಚೀಟಿ ಮುಖಾಮುಖಿ ಈವರೆಗಿನ 46 ತಂಡಗಳ ಪಂದ್ಯದಲ್ಲಿ 49 ಪಂದ್ಯ ಎಲ್ಲ ಕೂಡ ಪೂರ್ವ ನಿರ್ಧಾರದಂತೆ ಸಾಗ್ತಾ ಇದೆ. ಈಗ ಸೆಮಿಫೈನಲ್ ನ ಲೈನ್ ಅಪ್ ನ ಮುಖಾಮುಖಿಯ ಚೀಟಿಯನ್ನು ನಮ್ಮ ಮುಖ್ಯ ಸ್ಟೇಜ್ ನಲ್ಲಿ ಹಾಕ್ತಾ ಇದ್ದಾವೆ. ಈಗಾಗಲೇ ನ್ಯಾಶ್ ಬೆಂಗಳೂರು, ಮೈಟಿ ಬೆಂಗಳೂರು ಹಾಗೂ ಕಾಮಾಕ್ಷಿ ರಾಹುಲ್ ಹಾಗೂ ಜೆಕೆ ಹಾಗೂ ಶ್ರೀಲಂಕಾ ಈ ಒಂದು ನಡೆಯುತ್ತಿರುವಂತಹ ಪಂದ್ಯ ಶ್ರೀಲಂಕಾ ವರ್ಸಸ್ ಜೆಕೆ. ಇದರಲ್ಲಿ ಯಾರು ವಿನ್ ಆಗ್ತಾರೆ ಅವರು ಸೆಕೆಂಡ್ ಸೆಮಿಫೈನಲ್ ಆಡ್ತಾರೆ. ಪ್ಲೀಸ್ ನೋಟ್, ಸೆಕೆಂಡ್ ಸೆಮಿಫೈನಲ್. ಅಂಪೈರ್ 1 ಮಿನಿಟ್ ವೇಟ್ ಮಾಡಿ. ಯಾವುದೇ ರೀತಿಯ ಲೈಟ್ಗೆ ಕಾಯುವುದಿಲ್ಲ, ಡೈರೆಕ್ಟ್ ಆಗಿ ಪಂದ್ಯಾಟ ಸ್ಟಾರ್ಟ್ ಆಗ್ತದೆ. ಟೈಮರ್ ಆನ್ ಮಾಡಬೇಡಿ, ಕೇವಲ 2 ನಿಮಿಷದ ಒಂದು ಮುಖಾಮುಖಿ ಪಟ್ಟಿ. ಶ್ರೀತ ರೇಣುಗೌಡರು ಮುಖ್ಯನ ಈ ಒಂದು ರೂಪಾ ರೇಣುಗೌಡರು ಈಗ ಅದೃಷ್ಟದ ಚೀಟಿಯನ್ನು ಎತ್ತಲಿಕ್ಕಿದ್ದಾರೆ. ಶ್ರೀಲಂಕಾ ಅಥವಾ ಜೆಕೆ ಈ ಒಂದು ತಂಡದ ಯಾವುದು ಬಂದರೂ ಅದು ಎರಡನೇ ಸೆಮಿಫೈನಲ್ ಆಗ್ತದೆ. ಪ್ಲೀಸ್ ನೋಟ್. ಅದೃಷ್ಟದ ಒಂದು ಚೀಟಿಯನ್ನು ನಮ್ಮ ಮುಖ್ಯ ವೇದಿಕೆಯಲ್ಲಿ ಹಾಕ್ತಾ ಇದ್ದೇವೆ. ಫ್ರೆಂಡ್ಸಿನ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯ 5 ದಿವಸಗಳ ಕ್ರಿಕೆಟ್ ಹಬ್ಬದ 5ನೇ ದಿನವನ್ನು ಕಾಣ್ತಾ ಇದೆ. ಲಾಸ್ಟ್ ಕ್ವಾರ್ಟರ್ ಫೈನಲ್ಸ್ ಆಗ್ತಾ ಇದೆ. ಒಂದೆಡೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಗಾಳಿ ಬೀಸ್ತಾ ಇದೆ, ಚುಮು ಚುಮು ಚಳಿ ಆಗ್ತಾ, ಸೂರ್ಯನ ಪ್ರಖರ ಕಿರಣಗಳೆಲ್ಲ ಸಮ್ಮಿಶ್ರವಾಗಿ ಈ ಪಂದ್ಯಾಟಕ್ಕೆ ಹೆಚ್ಚಿನ ಮೆರಗನ್ನು ನೀಡ್ತಾ ಇದೆ. ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ ರೇಣುಗೌಡರು ಹಾಗೂ ರೂಪಾ ರೇಣುಗೌಡರು ಇದ್ದಾರೆ. 28 ವರ್ಷಗಳ ಫ್ರೆಂಡ್ಸಿನ ಮ್ಯಾರಥಾನ್ ಆಟದಲ್ಲಿ ಮೊದಲ ಬಾರಿಗೆ ನಮ್ಮೊಂದಿಗೆ ಸಹಕರಿಸ್ತಿದ್ದಾರೆ ರೂಪಾ ರೇಣುಗೌಡರು. ಕಾಮಾಕ್ಷಿ ರಾಹುಲ್ 11 ಫಸ್ಟ್ ಸೆಮಿಫೈನಲ್ಗೆ ಕಾಮಾಕ್ಷಿಗೆ ಜೈ ಕನ್ನಡ ಹಾಗೂ ಸೂಪರ್ ಫ್ಯಾಷನ್ ವಿಜೇತರು. ಇದು ಸೆಕೆಂಡ್ ಸೆಮಿಫೈನಲ್ ಆಡ್ತದೆ. ಫಸ್ಟ್ ಸೆಮಿಫೈನಲ್ ನ್ಯಾಶ್ ವರ್ಸಸ್ ಮೈಟಿ. ಮೊದಲ ಸೆಮಿಫೈನಲ್ ಮೈಟಿ ವರ್ಸಸ್ ನ್ಯಾಶ್. ಎರಡನೇ ಸೆಮಿಫೈನಲ್ ಕಾಮಾಕ್ಷಿ ರಾಹುಲ್ 11 ವರ್ಸಸ್ ಈ ಪಂದ್ಯದ ವಿಜೇತರು. ಮತ್ತೆ ಪಂದ್ಯಾಟ ಮುಂದುವರಿಕೆ. ಸೆಮಿಫೈನಲ್ ಲೈನಪ್ ಈಗಾಗಲೇ ರೆಡಿ ಆಗಿದೆ. ಓ ಟು ಕಮೆಂಟ್ರಿ ಬಾಕ್ಸ್. थैंक यू, बहुत बहुत धन्यवाद शिवनारायण। तो इस प्रकार जिस तरह से आपने देखा कि इस फ्रेंच ट्रॉफी 2023 में तमाम दर्शक इस उम्मीद में बैठे हैं कि इस श्रृंखला का विजेता जल्दी उनके सामने आ जाए। दर्शक खचाखच भरे हुए हैं और पीनिया सेकंड स्टेज का ये मैदान, जैसा मैंने आपको कहा कि अविकसित क्षेत्र जिसको काया पलट करते हुए फ्रेंड्स सारे मित्रों ने, फ्रेंड्स बेंगलोर के सारे मित्रों ने
रेणु गौड़ा जी के नेतृत्व में इस मैदान को बहुत खूबसूरती के साथ, हालांकि इस अविकसित क्षेत्र को मैदान में परिवर्तित किया और यहाँ पर इस क्रिकेट श्रृंखला का आयोजन किया है। और आखिरी दिन हालांकि चलता हुआ, और आज रात को आपके सामने वो विजेता आएगा जो कि इस फ्रेंड्स बैंगलोर की शानदार ट्रॉफी को जीतने का हकदार बनेगा, विजेता बनेगा, चैंपियन बनेगा। नगद पुरस्कार 5 लाख रुपए पहले स्थान के लिए, रनर्स अप के लिए 2.5 लाख से ऊपर का नगद पुरस्कार और इंडिविजुअल्स प्राइजेस जो कि अलग रखे गए हैं। दूर वाले छोर से दूसरी पारी की पहली गेंद, तो हामिद की गेंद ऑफ स्टंप के बाहर थी और थोड़ा ज्यादा लंबा गेंद जिसको खेलने के प्रयास में चूक गए। विकेट कीपर ने गेंद को गैदर कर लिया, रन देने का अवसर नहीं है। ऑफ साइड पर अगर देखा जाए तो एक भरी हुई ऑफ साइड का क्षेत्र रक्षण, लगभग 3 खिलाड़ी तैनात कर दिया गया दायरे के अंदर और दूर वाले छोर से गेंद को लेकर हामिद दोबारा तैयार हो रहे हैं। स्ट्राइक एंड पर बैट्समैन डेविड तैयार रहे, क्या कुछ बना पाते हैं। 50 रनों का लक्ष्य इस मैच को जीतने का। लंबा बॉलिंग मार्क हामिद का, दौड़ना शुरू कर दिया। ये गेंद दौड़ते हुए रनअप लेने के पश्चात शायद थोड़ा सा एकाग्रता भंग हुई, उसको देखते हुए वापस लौट रहे हैं अपने बॉलिंग मार्क की दिशा में। ऑन साइड पर दायरे के अंदर 3 खिलाड़ी, ऑफ साइड पर 3 है और मैंडेटरी पावर पे जो कि इस वक्त चल रहा है। तो डेविड के लिए गेंद ड्राइव करना चाहते थे, चूक गए गेंद उनके और रनआउट का मौका बन सकता है। क्या अंपायर इस अपील को स्वीकार करेंगे? उन्होंने संकेत किया दूर के तीसरे अंपायर को यह जिम्मेदारी निभानी होगी और इसी के साथ अब कुछ देर का समय लिया जाएगा कैप्चर किए गए दृश्य को देखते हुए और आखिरकार फिर पता लगेगा कि बैट्समैन क्रीज में पहुंच गए या रह गए। टाइमर को थोड़ा सा रोक दिया जाए। ಈಗ ನಮ್ಮ ಕ್ರೌಡ್ ಅನ್ನ ರೆನ್ಸಕ್ಕೆ ನಾವು ಲೈವ್ ಅಲ್ಲಿ ಬರ್ತೀವಿ, ನೀವು ಕ್ರೌಡ್ ಜೋರಾಗಿ ಕೂಗಬೇಕು. ನಿಮ್ಮ ದೃಶ್ಯ ನಮ್ಮ ಲೈವ್ ನಲ್ಲಿ ನಾವು ತೋರಿಸ್ತಾ ಇದೀವಿ. ನಮ್ಮ ಜೊತೆ ಕ್ಯಾಮ್ರಾಮನ್ ಬರ್ತಾ ಇದ್ದಾರೆ, ನಾನು ವೀಕ್ಷಕರ ಗ್ಯಾಲರಿ ಹತ್ರ ಬರ್ತಾ ಇದ್ದೀನಿ. ನಿಮ್ಮ ಕೂಗು ಇಡೀ ಪೀಣ್ಯಾಗೆ ಕೇಳಿಸ್ಬೇಕು. ಹಲೋ ಪೀಣ್ಯ, ಹಲೋ ಬೆಂಗಳೂರು. ನೀವು ಕಣ್ ತುಂಬಿಸ್ಕೊಳ್ತಾ ಇದ್ದೀರಾ ರೇಣು ಗೌಡ್ರು ಪ್ರೆಸೆಂಟ್ಸ್ ಫ್ರೆಂಡ್ಸ್ ಕಪ್ 2023. अंपायर ने कहा कि नॉट आउट है, तो इस प्रकार बैट्समैन सुरक्षित और स्ट्राइक लेने के लिए तैयार हो रहे हैं। डेविड नॉन स्ट्राइक एंड पर हैं, स्ट्राइक एंड पर बैट्समैन सुजित और गेंद को लेकर हामिद दोबारा लंबे बॉलिंग मार्क से तैयार हो रहे हैं। शाम के 3:45 35 यानी कि 3:35 हो चुके हैं। इस ओवर की अगली गेंद को लेकर हामिद अपने बॉलिंग मार्क से दौड़ना शुरू कर चुके हैं। सुजीत के लिए गेंद को खेल दिया, फील्डर गेंद का पीछा कर रहे हैं, हालांकि जब तक वो गेंद को दोहरे प्रयास में फील्ड करने के बाद शतरों करने का प्रयास करें। समय था बैट्समैन के पास कि वो कुछ रनों को बटोर ले और इन रनों के साथ रन संख्या बढ़कर पहुंच चुका है 3 पर। 3 रन बगैर किसी नुकसान के, 3 विदाउट लूजिंग यानी विकेट्स। 50 रनों का पीछा जो कि जय कर्नाटका कर रहा है टॉस जीतने के पश्चात पहले क्षेत्र रक्षण करता हुआ। कितना सशक्त बल्लेबाजी का क्रम है, देखने वाली बात होगी। ಹಲೋ, ನಮ್ಮ ಕ್ರೌಡ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ರೆ ಹಲೋ ಬೆಂಗಳೂರು, ಹೇಗಿದ್ದೀರಾ? ಸೊ ಇದು ಪೀಣ್ಯದಲ್ಲಿ ಸಾಗ್ತಾ ಇರುವಂತಹ ಫ್ರೆಂಡ್ಸ್ ಕಪ್ 2023ರ ಕ್ರೌಡ್. ಇಲ್ಲಿ ಕ್ರೌಡ್ ತುಂಬ್ತಾ ಇದೆ, ಸುಮಾರು 5,000ಕ್ಕೂ ಹೆಚ್ಚು ಮಂದಿ ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸ್ವಾಗತ, ಸುಸ್ವಾಗತ.
राउंड विकेट ये गेंद इनफील्ड के ऊपर से गेंद को उछाल दिया, बहुत शानदार स्ट्रोक है। गेंद कवर बाउंड्री लाइन की दिशा में जारी है और उसको अंदर तक की तरफ ढकेलने का प्रयास, लेकिन गेंद बाउंड्री लाइन के बाहर गई और ये 4 रन। ಡಿಜೆ ನವೀನ್ ಒಂದ್ ನಿಮಿಷ, ನಮ್ಮ ಕ್ರೌಡ್ ಯಾವ ರೀತಿ ಹಲೋ ಬೆಂಗಳೂರು. कमाल का स्ट्रोक और इस शानदार चौके के प्रायोजक थे फ्रेंड्स ट्रॉफी 2023। खूबसूरती के साथ, प्लेसमेंट के साथ, इनफील्ड के ऊपर से जो आमतौर पर मैंडेटरी पावर प्ले में खेला जाता है उस अंदाज में गेंद को लॉफ्टेड स्ट्रोक था, कवर बाउंड्री लाइन के बाहर गेंद गई 4 रनों के लिए। स्ट्राइक एंड पर दोबारा बैट्समैन तैयार। राउंड विकेट ये गेंद थोड़ा सा परिवर्तन किया, परिवर्तन के तौर पर मिडल और लेग स्टंप के लाइन पर थी, सीध पर थी, लंबाई ज्यादा है, उसको देखते हुए इस ब्लॉक होल में आती हुई गेंद को थोड़ा सा जड़ से दबाते हुए ऑन साइड की दिशा में धीरे से पुश बर कर दिया बैट्समैन ने। 1 रन के साथ कुल योग बढ़कर पहुंच चुका है 8 पर। कोई आघात क्षति अभी नहीं हुई है। डेविड और सुजीत प्रयास कर रहे हैं कि जय कर्नाटका को वो जीत का स्वाद चखा दें और फाइनल तक का, सेमीफाइनल तक का रास्ता वो बना ले। उस छोर से इस ओवर की अगली गेंद क्या होता है, कितना दिलचस्प मुकाबला होगा। हामिद के गेंद डेविड को, और इस बार थोड़ा सा पिछले पैर को, घुटनों को झुकाते हुए ऑन साइड की दिशा में स्वीप करना चाहते थे। फिर स्वीप और स्कूप का मिला जुला स्ट्रोक था। जब तक फाइड लेग क्षेत्र में फील्डर आकर गेंद को उठा लें, आसानी के साथ दोनों बैट्समैन 1 रन को पूरा कर चुके हैं। इस 1 रन के साथ रन्स बढ़कर पहुंच चुका है 9 पर। आफ्टर द कंप्लीशन ऑफ फर्स्ट ओवर स्कोर इज ऑन 9 विदाउट लूजिंग, यानी विकेट्स 9 रन बगैर किसी नुकसान के। शानदार मौसम है, दूर आकाश में पंछियां लहरा रही हैं और कुछ हल्के बादल सफेद आकाश में मंडराते हुए। पीनियर सेकंड स्टेज का यह मैदान दर्शकों से खचाखच भरा हुआ और इस मैदान को दुल्हन की तरह सजाया गया है। विज्ञापन दूर दूर लगाए गए हैं और उम्मीद करते हैं कि सेमीज और फाइनल में दर्शकों की तादाद और ज्यादा बढ़ेगी और इस राष्ट्रीय अंतरराष्ट्रीय स्तर की इस क्रिकेट श्रृंखला में चार चांद लगेंगे। ಅಜಯ್ ಸರ್ ಒಂದ್ ನಿಮಿಷ, ನಮ್ಮ ಕ್ರೌಡ್ ಇದೆ ಇಲ್ಲಿ. ಹಲೋ ಬೆಂಗಳೂರು, ಹೇಗಿದ್ದೀರಾ? ಸೊ ಇದು ಪೀಣ್ಯದಲ್ಲಿ ನಡೆದಿರುವಂತಹ ಜನರು ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಕ್ರೀಡಾಕೂಟ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆ ಕ್ರೌಡ್ ನ ಖುಷಿಯನ್ನ ಕಣ್ತುಂಬಿಸ್ಕೊಳ್ತಾ ಇದೀವ. ಯಾರು ಗೆಲ್ತಾರೆ? ಇಲ್ಲಿ ಜೈ ಕರ್ನಾಟಕ ಅಂತ ಇದ್ದಾರೆ. ಓಟು ಅಜಯ್ ಸರ್. थैंक यू। आशिक गेंद को लेकर तैयार हो रहे हैं। डेविड के लिए, डेविड ने क्या कमाल का स्ट्रोक खेल दिया, कोई फील्डर इस गेंद को नहीं रोक पाएगा। गेंद बैकवर्ड डीप स्क्वायर लेग बाउंड्री लाइन के बाद 4 रन। थैंक यू डीजे, थैंक यू। रिप्ले में देखा जा सकता है किस तरह से गेंद को खेला गया था। स्टंप्स के सीध पर थी, बैट्समैन को उसको ज्यादा नहीं करना था, अच्छा बैकलिफ्ट था, पैर को थोड़ा सा लाइन की दिशा में ले गए और घुमाकर गेंद को प्लेसमेंट के साथ खेल दिया 4 रनों के लिए। विकेट, ये गेंद बहुत अच्छी गेंद और बीट कर गई बैट्समैन को। विकेट गिर चुका है, बहुमूल्य विकेट एक बड़ी मछली जाल में फंस गई। बड़ा विकेट गिर चुका है। इस शानदार विकेट के प्रायोजक हैं फ्रेंड्स ट्रॉफी 2023। तो दोनों अंपायर ने निर्णय यह भी लिया कि दूध का दूध और पानी का पानी करें, ताकि बैट्समैन को मन में कहीं ये विचार न रहे कि शायद वो बच सकते थे, और इस वजह से तीसरे अंपायर को ये जिम्मेदारी सौंपी गई है। अब देखा जाएगा। और फिर अंपायर ने कहा कि बैट्समैन आउट हो गए हैं। जी हां, तीसरे अंपायर ने कहा इसी के साथ बहुमूल्य विकेट गिर चुका है। डेविड आउट होकर पवेलियन लौट रहे हैं। बार बार वो प्रयास कर रहे थे कि गेंद के ऊपर आए और इस प्रयास में विकेटों को कवर कर रहे थे। इस बार आशिक की गेंद मानो एक ऐसा शस्त्र उन्होंने बैट्समैन पर छोड़ दिया जिसका जवाब उनके पास नहीं था। बिल्कुल लेग बिफोर द विकेट पाया गया। इसी के साथ पहला विकेट जो कि गिर चुका है।
कुणेगल मंजू हमारे साथ मौजूद हैं। शानदार काम वो कर रहे हैं इस क्रिकेट श्रृंखला को अपनी तरफ से अच्छा बनाने के लिए। दर्शकों के साथ उनका विचार आदान प्रदान जिसे कहते हैं साझा कर रहे हैं। आइए, आपका स्वागत है। ಧನ್ಯವಾದಗಳು ಅಜಯ್ ಸರ್. ಇಲ್ಲಿ ಶ್ರೀಲಂಕಾ ಗೆಲ್ಲುತ್ತಾ ಜೈ ಕರ್ನಾಟಕ ಗೆಲ್ಲುತ್ತಾ? ಅಜಯ್ ಸರ್, ಎನಿ ಪ್ರಿಡಿಕ್ಷನ್ಸ್ ನಿಮ್ ಕಡೆಯಿಂದ? क्रिकेट अनिश्चितताओं का खेल है और मंजू मुझे लगता है जिस तरह से आप खेल देख रहे हैं, गेंदबाजी का अगर क्षेत्र देखा जाए, श्रीलंका बहुत सशक्त गेंदबाजी का क्रम रखता है। पिछले मैच में भी हमने देखा कि जो लेफ्ट हैंडेड गेंदबाज हैं वो बहुत जबरदस्त गेंदबाजी कर रहे हैं। जय कर्नाटक का निश्चित तौर पर बल्लेबाजी का अच्छा क्रम है, लेकिन रंग बदलता हुआ क्रिकेट का जिस तरह से खेल बदलता है, बताना अंपायर संकेत कर रहे हैं कि जी हाँ, टाइमर को ऑन करना चाहिए और खेल दोबारा शुरू। आखिर कौन जीतेगा आने वाला समय बताएगा। आशिक की गेंद स्टंप्स के लाइन पर, इस बार बल्ले का मुंह खोलते हुए गेंद को धीरे से पुश पर कर दिया। बहुत अच्छा स्ट्रोक था, देखा गेंद को परखते हुए पूरी तरह से लाइन के ऊपर आ गए, गेंद को धीरे से पुश किया और 1 रन चुरा चुके हैं। पहले सेमीफाइनल मैच के लिए नैश और माइटी दोनों टीमों के कप्तानों से अनुरोध है, कृपया वो मंच की तरफ आए। टॉस के लिए पहला सेमीफाइनल मैच जो कि खेला जाएगा। काफी शीतल हवा बह रही है, ठंड का मौसम। आइए इस गेंद पर आते हैं। ओ तो विकेट गेंद, थोड़ा सा स्टेप आउट करते हुए गेंद को उछाल दिया है, हवा में तैरती हुई गेंद दर्शक दीर्घाओं में गई। 6 रनों के लिए फिंच ट्रॉफी का जबरदस्त सिक्सर। ಮುಂದಿನ ಪಂದ್ಯ ಸೆಮಿಫೈನಲ್ ಪಂದ್ಯದ ಅದೃಷ್ಟದ ನಾಣ್ಯಚಿಬಿಕೆಗಾಗಿ ಬರ್ಮಾಡ್ಕೊಳ್ಬೇಕು. ನ್ಯಾಶ್ ವರ್ಸಸ್ ಮೈಟಿ ಕುತೂಹಲ ಪಂದ್ಯ, ರಣರೋಚಕ ಪಂದ್ಯಕ್ಕೆ ಎರಡು ತಂಡದ ಅದೃಷ್ಟದ ಕಪ್ತಾನರು ಪ್ರಮುಖ ವೇದಿಕೆ ಹತ್ರ ಬರ್ಮಾಡ್ಕೊಳ್ಬೇಕು. सुजीत का जबरदस्त स्ट्रोक, मानो एक झन्नाटेदार स्ट्रोक जिसे कहते हैं। प्लेसमेंट हालांकि ऐसा कुछ नहीं था, स्टेप आउट किया, गेंद को आक्रामक तरीके से उछाल दिया 6 रनों के लिए। आशिक तैयार हुआ, दोबारा गेंद पर आक्रमण किया, फील्डर गेंद को रोकने का प्रयास कर रहे हैं, लेकिन क्या जबरदस्त फील्डिंग है। जय कर्नाटका के फील्डर्स बहुत ही मुस्तैद हैं। आउटफील्ड में बहुत तेजी के साथ दौड़कर संभावित चौके को उन्होंने रोक लिया। तूफानी बल्लेबाजी थी, बहुत तेजी के साथ, स्ट्रोक के पीछे पावर ज्यादा था, लेकिन इसके बावजूद एक्स्ट्रा कवर डीप में फील्डर ने लंबी रेस को जिस तरह से दौड़ लगाते हैं उस अंदाज में दौड़कर गेंद को रोक लिया और बैट्समैन को मात्र 2 रन लेने का अवसर। ये गेंद उल्टे हाथ से, कौन रोक सकता है इस स्ट्रोक को? गली में की गई ऊपर से 6 रनों के लिए। थैंक यू, थैंक यू, थैंक यू वेरी मच। कृपया टॉस के लिए दोनों टीमों के कप्तानों से अनुरोध है कि वो मंच से आगे आए टॉस के लिए। जबरदस्त स्ट्रोक सुजीत का, उल्टे हाथ से स्विच हिट जिसे कहते हैं। लंबाई ज्यादा थी गेंद में, हाफ वॉली में लिया, गेंद को खूबसूरती के साथ गली के ऊपर से उछाल दिया 6 रनों के लिए। तो तीसरा ओवर शुरू होने जा रहा। माइक्रोफोन पर आगे का विवरण सुनाने के लिए हमारे साथी कमेंटेटर, अंग्रेजी में स्वागत है आपका। Good afternoon, everyone. Welcome to Friends 11 Cup 2023. ನ್ಯಾಶ್ ತಂಡದ ನಾಯಕರು ಬರ್ಮಾಡ್ಕೊಳ್ಬೇಕು, ಮೈಟಿ ತಂಡದ ನಾಯಕರು ಬರ್ಮಾಡ್ಕೊಳ್ಬೇಕು. ಅದೃಷ್ಟದ ನಾಣ್ಯಚಿಬಿಕೆಗೆ ಮೊದಲ ಸೆಮಿಫೈನಲ್ ಕಾಳಗ ಇದು. ರೇಣುಗೌಡರು ಪ್ರೆಸೆಂಟ್ಸ್ ಫ್ರೆಂಡ್ಸ್ 2023. ನಮ್ಮೊಟ್ಟಿಗೆ ನ್ಯಾಶ್ ನ ನಾಯಕರಿದ್ದಾರೆ, ಸ್ವಾಗತ. ಹಾಗೆ ನಮ್ಮ ಮೈಟಿ ತಂಡದ ನಾಯಕರು ಬರ್ಮಾಡ್ಕೊಳ್ಳೋ ಶೀಘ್ರಗತಿಯಲ್ಲಿ ಬರ್ಮಾಡ್ಕೊಳ್ಬೇಕು. Score is 28. We are in the third over. Prasann, the first time in this match, the batsman glances it to the short mid-wicket area and just steals a single. We are going to expect a wonderful match. I'm sure we've had enough spectators watching this match from the last 5 days. Mind you all, this is a 5-day tournament. It started on the Wednesday, today being the last day of the tournament, and this is the last quarterfinals of the tournament. The next match is going to be between Nash 11 versus the mighty Bangalore. Once again, the batsman nudges it to the point region. In the meanwhile, steals a single. The score moves on to
30. ಈ ಪಂದ್ಯ ಮುಗಿದ ನಂತರ ನಮ್ಮೆಲ್ಲ ಆಯೋಜಕರು ಪ್ರಮುಖ ವೇದಿಕೆ ಹತ್ರ ಬರ್ಮಾಡ್ಕೊಳ್ಬೇಕು. ನಮ್ಮ ಫ್ರೆಂಡ್ಸ್ ಬೆಂಗಳೂರು ತಂಡದ ಎಲ್ಲ ಆಯೋಜಕರು ನಮ್ಮ ರೇಣುಗೌಡರು ಕರೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಆಯೋಜಕರು ಬರ್ಮಾಡ್ಕೊಳ್ಬೇಕು ಈ ಪಂದ್ಯಾಟ ಮುಗಿದ ನಂತರ. In the meanwhile, the batsman again steals a single, and there's no need to hurry. They have already scored more than 10 and over. So they are expecting the match to be finished at the earliest. We have to wait and watch. You know, we can't decide the match, who's going to be the winner till the last ball. We just have to wait for the batsmen to show their performance. Once again, the ball hits the right area. That's the call from the umpire. So no illegal delivery. It's a right delivery that's been called by the umpire. So a dot ball in the form. So just to give you some stats on from the last 5 days, we've witnessed the match started on the Wednesday, and it's going to be ending today. Today being the last day of the tournament, we are going to be a high volume. In the meanwhile, the batsman tries to hit the ball to the square leg area, but the ball takes the outside edge of the bat and moves to the long on area. So in the meanwhile, like we were just mentioning about the stats, so the first day we had only 800 people watching this match. The next day it doubled to 1,600. Again it tripled to 2,800 people. The fourth day also witnessed. ಹಲೋ, ನಮ್ಮ ಡೈರಿ ಹುಡುಗರು, ಐಫೈ ಹುಡುಗರು ಎಲ್ಲ ಸ್ಟೇಜ್ ಹತ್ರ ಬರ್ರಪ್ಪ. ಅಲ್ಲಿ ಒಬ್ಬನ ಬಿಟ್ಬಿಟ್ಟು ಶಶಿನ್, ಒಬ್ಬನ ಬಿಟ್ಬಿಟ್ಟು ಶ್ರೀಲಂಕ್ ಅವ್ರ ಹತ್ರ, ಮಿಗ್ದವರೆಲ್ಲ ಬರ್ರಿ ಇಲ್ಲಿ ಸ್ಟೇಜ್ ಹತ್ರ. ಹಳೆಯ ಬಿರುಸಿನ ಆಟಗಾರ ಮದಿ ಅವರು ಈಗಾಗ ತಾನೇ ವೇದಿಕೆ ಬಳಿ ಬಂದಿದ್ದಾರೆ. ಮದಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತಗಳು. ವಿನಯ್ ಚಿತ್ರದುರ್ಗ ಅವರು ಜೈ ಕರ್ನಾಟಕದ ಯಾವುದೇ ಆಟಗಾರ ಸಿಕ್ಸರ್ ಹೊಡೆದರೆ ಪ್ರತಿ ಸಿಕ್ಸರ್ಗೆ ಕೇವೋ ವಿನಯ್ ಕೇವೋ ಅವರು ಪ್ರತಿ ಸಿಕ್ಸರ್ 500 ಕೊಡುಗೆ ನೀಡ್ತಾ ಇದ್ದಾರೆ ಜೈ ಕರ್ನಾಟಕದ ಆಟಗಾರರಿಗೆ. ವಿನಯ್ ಕೇವೋ ಫ್ರಮ್ ಚಿತ್ರದುರ್ಗ ಪ್ರತಿ ಸಿಕ್ಸರ್ಗೆ. We've got an announcement just now. I hope everybody heard about that. We are expecting this match to be a power packed match. However, we've seen multiple shots hit on the long off area, even in the point area when the batsman just reversed, switched the shot, and the ball sailed Hello. over the boundary ropes. ಹಲೋ, So ಇಲ್ಲಿ ನಮ್ಮ ಮೊದಲ ಸೆಮಿಫೈನಲ್ ಪಂದ್ಯದ ನಾಣ್ಯ ಚಿವಿಕೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ನಮ್ಮ ರೆಸ್ಟೋಪರ್ನ ಮಾಲೀಕರಾದಂಥ ರಾಜಣ್ಣ ಅವರು. ಮೈಟಿ ಬೆಂಗಳೂರು ವರ್ಸಸ್ ನ್ಯಾಶ್ ಬೆಂಗಳೂರು ನಿರ್ಮಾಣ ಸಾಗ್ತಾ ಇದ್ದಂತಹ ನಾಣ್ಯ ಚಿವಿಕೆ. ನ್ಯಾಶ್ ಬೆಂಗಳೂರು won the toss and elected to bowl first ಎನ್ನುವಂತಹ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಅಭಿನಂದನೆಗಳು ನ್ಯಾಶ್, ಹಾಗೆ ಮೈಟಿ ಅಭಿನಂದನೆಗಳು. So we've already had the spin of the coin, and Nash Bangalore won the toss. That's the recent update. Oh, what a delivery. The ball just took over and it just went safe into the hands of the wicket keeper. The bowler seems to be quite huge as well. Maybe 5'11", 6 foot. He has bowled a very good delivery to start with. The second ball. Once again, the ball goes right in the deep point area, and a maximum has been signaled by the umpire. So the score moves on to 38. We've been witnessing high performance matches, power packed performances from all the teams. And mind you all, this is the first ever time in the history of tennis ball cricket that a team from abroad has flown in from Sri Lanka, and that's the team who are playing in this match. The jersey being the color of blue, their color, their country color. We've seen multiple matches having high performance ends. However, this also is going to be a high performance match. That's what we are expecting, and the crowd as well. In the meanwhile, the batsman just glances it to the
short leg area and just takes a single. Correction, fine leg. To win this match, Jai Karnataka require just 10 runs. Once again, the batsman heaves it to the long on reach, and there's a possibility of a catch, and the fieldsman catches the ball and throws it back to the bowler. So I think looking at the body language of the Sri Lankan team, they are not pleased with their performance while they are bowling. However, they had seen a power pack performance when they were batting. Jai Karnataka needs just 10 runs to win this match to enter into the semi-final. Mind you all, this is the last quarter-final of this tournament. The score is 40. We have been witnessing wonderful. In the meanwhile, the ball was scooped in the air, but the fieldsman doesn't make the effort of catching the ball. However, it ends up and results in a single. So at the end of 4 overs, the score is 41. I will hand over my mic to Mr. Ajay. क्या बात है, थैंक यू, बहुत बहुत धन्यवाद। तो आइए खेल के रोमांच को थोड़ा सा बढ़ाते हैं। आप देख रहे हैं फ्रेंड्स ट्रॉफी 2023 और खचाखच दर्शक भरे हुए हैं, जो कि उम्मीद में कि इस क्रिकेट श्रृंखला में ऐसा द्वंद्व, ऐसा संघर्ष देखने को मिलेगा जिसे क्रिकेट का महासंग्राम कहते हैं। और जय कर्नाटका के बल्लेबाज आज छाए हुए हैं, बहुत जबरदस्त बल्लेबाजी उन्होंने की। सुपर फैशन श्रीलंका आज अगर कहें तो बल्लेबाजी में जिस तरह से कहावत है कि कहीं की ईंट कहीं का रोड़ा, भानुमति ने अपना कुनवा जोड़ा, उस अंदाज में उन्होंने रनों को बनाया, लेकिन जैसे तैसे उसका पीछा करते हुए जय कर्नाटका के बल्लेबाज बहुत जबरदस्त बल्लेबाजी कर रहे हैं। दूर वाले छोर से ये गेंद, बहुत अच्छी गेंद थी, बीट कर गई बैट्समैन को। क्या कमाल की गेंद थी, बैट्समैन थोड़ा सा चेक करना चाहते थे, फुल टॉस गेंद को खेलने के प्रयास में बेस कर गए। अंपायर ने संकेत किया मधुसूदन जी ने कि ये रन बाई के रूप में लिखा जाना चाहिए। 1 रन के साथ कुल रन संख्या आपको बता दें 42 फॉर द लॉस ऑफ 2 विकेट्स। 42 रन 2 विकेटों के नुकसान पर बन चुके हैं। मार्क महेश स्ट्राइक एंड पर है। हामिद की गेंद मार्क महेश के लिए, और इस बार हामिद ने थोड़ी सी चतुराई दिखाई, थोड़ी सी बुद्धिमानी, गेंद को थोड़ा सा हालांकि लंबाई ज्यादा करते हुए धीमा कर दिया, स्लो आर्म डिलीवरी जिसे कहते हैं, उसको देखते हुए मार्क महेश जो कि गेंद को खेलना चाहते थे, चेक करने के अंदाज में मिस कर गए। रन लेने का अवसर नहीं, दोबारा वो स्ट्राइक एंड पर तय आ रहे हैं। जीत की ओर अग्रसर, गाड़ी पटरी पर, निश्चित तौर पर मजबूत पकड़, और इस दूर वाले छोर से हामिद तैयार हुए। राउंड विकेट ये गेंद, बहुत अच्छी गेंद थी, दोबारा बीट हो गए मार्क महेश जो कि बीट हो गए। इस बार पिछले गेंद के मुकाबले में बिल्कुल अलग स्विंग होती हुई गेंद इन स्विंगर थी। टप्पा खाने के बाद गेंद थोड़ा सा घूमती हुई विकेटों के ऊपर से विकेट कीपर के हाथ में समा गई। एक ऑफसाइड में भरी हुई फील्ड का दृश्य देखने को मिल रहा है। लगभग 4 खिलाड़ी तैनात कर दिए गए उस छोर से। हामिद की गेंद, इस बार गेंद को इनफील्ड के ऊपर से खेलने का प्रयास, फाउल कवर की दिशा में फील्डर गेंद को उठाकर थ्रो कर चुके हैं नॉन स्ट्राइक एंड की दिशा में। और ओवरथ्रो के रूप में शायद एक और रन लेने का अवसर हो सकता था, जिन्हें ये अपने आप को रोक लिया। 1 रन के साथ रन बढ़कर पहुंच चुका है 43 पर 2 विकेटों के नुकसान पर। 43 फॉर द लॉस ऑफ 2 विकेट्स, 43 रन 2 विकेटों के नुकसान पर। आप देख रहे हो फ्रेंड्स ट्रॉफी 2023, और पिछले 5 दिनों से
पीएस इंजीनियरिंग और पीएस टूल्स माफ कीजिएगा, जिसमें प्रमोद जी और सुबोध जी ने शानदार पुरस्कार रखे थे बल्लेबाजों का हौसला बढ़ाने के लिए, हौसला अफजाई के लिए। वो तपस स्ट्राइक एंड पर आ चुके हैं। राउंड विकेट ये गेंद इनफील्ड के ऊपर से गेंद को खेलने का प्रयास, बहुत अच्छा स्ट्रोक है मिड विकेट क्षेत्र में, फील्डर गेंद को समेटने के लिए दौड़ कर आ गए। एक रन तेज कदमों के साथ बैट्समैन ने पूरा कर लिया। इस एक रन के साथ रन्स बढ़कर 44 पर, यानी कि अभी और 6 रनों की दरकार है इस मैच को जीतकर सेमीफाइनल में प्रवेश करने के लिए। और जबरदस्त उस छोर से हामिद प्रयास कर रहे हैं। अब तो कुछ चमत्कार ही होना चाहिए, कुछ मिरेकल अगर हो जाए तो श्रीलंकाई टीम के लिए शायद बात बने। ऐसे में हामिद तैयार हो रहे हैं अपने बॉलिंग मार्क पर। मार्क स्ट्राइक पर है। राउंड विकेट गेंद, बहुत अच्छी गेंद थी, क्या बात है, अद्भुत अनोखा ये गेंद। थोड़ा सा झुककर ऑन साइड की दिशा में स्वीप के अंदाज से खेलना चाहते थे, पेडल स्वीप करना चाहते थे, गेंद लेग स्टंप को उड़ा गई। इसी के साथ जय कर्नाटका का यह विकेट गिर चुका है, तीसरा। आप देख रहे हो फ्रेंच ट्रॉफी 2023। कुल मिलाकर आइए रनों का लेखा जोखा आपको बता दें। 6 रनों की दरकार है इस मैच को जीतने के लिए, यानी कि 44 रन बन चुके हैं। और दर्शकों से खचाखच भरा हुआ ये बाहरी वातावरण, ढेरों दर्शक यहाँ पर उपस्थित हैं। सिर्फ 6 रनों की दरकार है इस मैच को जीतने के लिए जय कर्नाटका को। क्या कमाल की बल्लेबाजी शुरुआत के बल्लेबाजों ने की और अपने टीम को जीत का स्वाद चखाने जा रहे हैं। एक और बल्लेबाज का आगमन, जबकि श्रीलंका कि टीम के कप्तान पर चिंता की लकीरें उनके माथे पर और विकल्प ऑप्शन उनके पास क्या है। कौन सा गेंदबाज आक्रमण पर आएगा? उत्तपा स्ट्राइक पर हैं, अशान गेंद को लेकर तैयार हो रहे हैं। 6 रनों की दरकार है, संघर्ष अभी जारी है सुपर फैशन श्रीलंका का, लेकिन क्या ऐसा कुछ अद्भुत चमत्कार, कुछ मिरेकल हो सकता है? अशान गेंद को लेकर तैयार हुए, यह गेंद बैकफुट पर गए, क्या बात है, मेरिट पर खेलना ऐसे कहते हैं। गेंद को देखा पर का शॉट ऑफ लेंथ थी, पीछे गए, बैकफुट पर आकर गेंद को बल्ले का सिरा देकर कट करने दिया, कट कर चुके थे। और जब तक फील्डर जाकर पॉइंट डीप में फिर गेंद को फील कर पाते, दोनों बैट्समैनों ने आसानी के साथ रनों को बटोर लिया। 2 रनों को बटोरते हुए अब कुछ और रनों की दरकार। मजबूत पकड़ जय कर्नाटका बना चुका है। बहुत अच्छी गेंद आशाना की, यह गेंद टप्पा खाने के बाद स्विंग होकर उछलकर लंबाई ज्यादा, और विकेट कीपर ने गेंद को संभाल लिया। रन आपको बता दें, कुल मिलाकर रन बन चुके हैं 46 पर, 4 और रनों के दरकार। दोनों बैट्समैन आपस में बातचीत कर चुके हैं, खिचड़ी पका चुके हैं। हालांकि अब कुछ ज्यादा मेहनत करने की आवश्यकता नहीं है। राउंड विकेट गेंद उल्टे हाथ से खेलने के प्रयास में स्विच हिट करना चाहते थे, पूरी तरह से चूक गए, शरीर से गेंद टकराई। और अंपायर ने, जी हाँ, मधुसूदन जी ने थोड़ा सा, माफ कीजिएगा, नवीन जी ने समझ लिया, फिर कहा कि लेग बाय है। 1 रन खाते में, और यानी कि रन्स बन चुके हैं 47। 47 for 3। बहुत अच्छी गेंद, और इस बार बोल्ड होकर लौट रहे हैं, विकेटों को छोड़कर बाहर निकले, ऑन साइड की दिशा में गेंद को फ्लिक करना चाहते थे, गिल्लियों को उड़ा गई गेंद। इसी के साथ एक और विकेट का पतन। डीजे थैंक यू, बहुत बहुत धन्यवाद। कुणिगल मंजूत
बिल्कुल माइक के साथ तैयार हो जाइएगा। आपको थोड़ा सा चक्कर लगाना है, दर्शकों का मनोरंजन करना है, उनके उनके दृष्टिकोण को जानना है, और मुझे लगता है कि इस क्रिकेट श्रृंखला में कुछ अलग करने का जो प्रयास है उसके लिए बिल्कुल आप सही व्यक्ति हैं। आपको बहुत बहुत शुभकामनाएं। 3 और रनों की दरकार है इस मैच को जीतने के लिए। आशना की गेंद ऑन साइड पर घूमकर स्वीप के अंदाज में गेंद को खेल दिया, बैकवर्ड स्क्वायर लेग में गेंद गई। जब तक फील्डर गेंद को उठा लें, आसानी के साथ दोनों बैट्समैन ने 1 रन को पूरा कर लिया। जय कर्नाटका की आज जितनी तारीफ की जाए वो कम है। उनके गेंदबाजों ने और बल्लेबाजों ने जो आज अनोखा खेल दिखाया, सारे दर्शक मंत्रमुग्ध हो गए हैं। ये गेंद, जी हाँ, थोड़ा सा गेंद के लाइन पर आ गए, पैर को, फीट को थोड़ा सा बढ़ाया और आसानी के साथ गेंद को धीरे से पुश भर करते हुए लॉन्ग ऑन क्षेत्र में। इसी के साथ मैच जो कि टाई हो चुका है, सिर्फ 1 रन की दरकार है जय कर्नाटका को जीतने के लिए, सेमीफाइनल में प्रवेश करने के लिए। आशना का ये ओवर जो कि समाप्त हो चुका है, कुल मिलाकर 6 ओवर के समाप्ति पर रन्स बन चुके हैं 49 आफ्टर द कंप्लीशन ऑफ 6 ओवर्स। स्कोर इज ऑन 49 फॉर द लॉस ऑफ 3 विकेट्स, करेक्शन 4 विकेट्स, यानी कि अभी सिर्फ 1 रन की दरकार। संघर्ष अभी जारी है। सुपर फैशन श्रीलंका का जो कि प्रयास अच्छा जरूर रहा, लेकिन जैसा हम अक्सर कहते हैं कि मैच क्रिकेट जो कि अनिश्चितताओं का खेल है, और ऐसे में क्या होगा, आखिरी रन के लिए बैट्समैन तैयार। ऑन साइड पर गेंद को उछाल दिया, गेंद बाउंड्री लाइन की दिशा में मिड विकेट में जा रही है, और ये शानदार 4 रन इस शानदार चौके के साथ जय कर्नाटका ने इस मैच को जीतकर सेमीफाइनल में प्रवेश कर लिया है। बहुत बहुत बधाई हो, अभिनंदन, मैनी कॉन्ग्रेचुलेशंस। और शानदार धुन बजाने के लिए डीजे तैयार है, और कुड़ीगल मंजू से अनुरोध करता हूं कृपया वो दर्शकों के बीच में नो डीजे बातचीत करें। नो डीजे। ಅಭಿನಂದನೆಗಳು ಜೈ ಕರ್ನಾಟಕ, ಹಾಗೆ ಟಫ್ ಲಕ್ ಸೂಪರ್ ಪ್ಯಾಷನ್ ಶ್ರೀಲಂಕಾ. ನಮ್ಮ ಕ್ರೀಡಾಂಗಣದ ಸುತ್ತ ನೆಲೆಯುವಂತ ಎಲ್ಲ ವೀಕ್ಷಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ, ತಾವೆಲ್ಲರೂ ಎದ್ದು ನಿಂತ್ಕೊಂಡು ಶ್ರೀಲಂಕಾದ ಆಟಗಾರರಿಗೆ ಜೋರಾದ ಚಪ್ಪಾಳೆ ಬರಲಿ. ದೂರದ ದೇಶ, ಹಿಂದೂ ಮಹಾಸಾಗರದ ಮುತ್ತು ನಮ್ಮ ಶ್ರೀಲಂಕಾದಿಂದ ಆಗಮಿಸಿರುವಂತಹ ಸೂಪರ್ ಫ್ಯಾಷನ್ ತಂಡದ ಎಲ್ಲ ಆಟಗಾರರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ತಾವೆಲ್ಲರೂ ಜೋರಾದ ಚಪ್ಪಾಳೆ ಮುಖೇನ ವಿದೇಶದ ತಂಡ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿಗೆ ಆಗಮಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೆನ್ನಿಸ್ ಬಾಲ್ನ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮೊಟ್ಟಿಗೆ ಇದ್ರು. ಈಗ ಅವರಿಗೆ ಟಫ್ ಲಕ್, ನಮ್ಮ ಜಯ ಕರ್ನಾಟಕ ವಿಜಯಶಾಲಿಗೆ ಹೊರಹೊಮ್ಮಿದ್ರೆ ಅವರು ಕೂಡ ಅಭಿನಂದನೆಗಳು. ನಮ್ಮ ಸೂಪರ್ ಫ್ಯಾಷನ್ ತಂಡದ ಆಟಗಾರರು ಇಲ್ಲೇ ಇರಬೇಕು, ದಯಮಾಡಿ. ವೇಟ್ ಸರ್, ವೇಟ್ ಪ್ಲೀಸ್, ಶ್ರೀಲಂಕನ್ ಟೀಮ್ ಪ್ಲೀಸ್. ಸ್ಟ್ರೈಟ್ Thank you, sir. Please, come sit only. Thank you. Please come, sir. Please sit. ಇಲ್ಲಿ ನಮ್ಮ ಮುಂದೆ ಇರೋರು ಎಲ್ಲರೂ ಕೂಡ ಹಿಂದೆ ಹೋಗಬೇಕು. ಇಲ್ಲಿ ಯಾರು ನಮ್ಮ ಕ್ಯಾಮ್ರಾಗೆ ಅಡ್ಡ ಬರಬಾರ್ದು ಸರ್, ಯಾರು ಕೂಡ ಕ್ಯಾಮ್ರಾಗೆ ಅಡ್ಡ ಬರಬಾರ್ದು. ನಾವೆಲ್ಲ ಹಿಂದೆ ಹೋಗೋಣ. ನಮ್ಮ ಶ್ರೀಲಂಕಾದ ಸೂಪರ್ ಫ್ಯಾಷನ್ ತಂಡಕ್ಕೆ ಫೇರ್ವೆಲ್ ಪಾರ್ಟಿ ಮಾಡ್ತಾ ಇದೀವಿ. ಜೋರಾದ ಚಪ್ಪಾಳೆ ಬರಲಿ ನಮ್ಮ ವೀಕ್ಷಕರೇ. ಬೆಂಗಳೂರು ವಿನಂತಿಸ್ಕೊಳ್ತಾ ಇದ್ದೀವಿ, ದೂರದ ದೇಶ, ನಮ್ಮ ಹಿಂದೂ ಮಹಾಸಾಗರದ ಮುತ್ತು ಶ್ರೀಲಂಕಾದ ಆಟಗಾರರಿಗೆ ನೀವೆಲ್ಲರೂ ಬೆಂಗಳೂರಿನ ಚಪ್ಪಾಳೆ ಮುಖೇನ ಅವರು ಶ್ರೀಲಂಕಾಗೆ ಹೋಗಿ ನೆನೆಸ್ಕೊಳ್ಬೇಕು. ನಮ್ಮ ಬೆಂಗಳೂರು ಹೆಮ್ಮೆ ಕನ್ನಡಿಗರ ಬಗ್ಗೆ ಅವರಿಗೆ ಅಭಿನಂದಿಸೋಣ. ನಮ್ಮ ರೇಣುಗೌಡರು ಸರ್ ಹಾಗೆ ಕಿರಣ್ ಗೌಡ್ರು, ನಮ್ಮೆಲ್ಲ ಫ್ರೆಂಡ್ಸ್ ನ ಆಯೋಜಕರು, ಅವರಿಗೆ ಸನ್ಮಾನಿಸುವಂತ ಕಾರ್ಯ ಸಾಗ್ತಾ ಇದೆ. ಸರ್ ಹಾಗೆ ಯು ಶೇಪ್ ಅಲ್ಲಿ ನಿಂತ್ಕೊಳ್ಳಿ ಸರ್. ಹಾಗೆ ನಮ್ಮ ನ್ಯಾಶ್ ಬೆಂಗಳೂರು ಇನ್ನೊಂದು ಸ್ವಲ್ಪ ಹಿಂದೆ ಹೋಗಬೇಕು. ಇಲ್ಲಿ ನಮ್ಮ ಜೈ ಕರ್ನಾಟಕ ಕೂಡ ಜಾಯಿನ್ ಆಗಬೇಕು ಸರ್.
ಯು ಶೇಪ್ ಅಲ್ಲಿ ನಿಂತ್ಕೊಳ್ಳೋಣ. ಹಾಗೆ ನಮ್ಮ ಮೈಟಿ ಬೆಂಗಳೂರು ಇನ್ನೊಂದು ಸ್ವಲ್ಪ ನಾವು ಹಿಂದೆ ಪುಷ್ ಆಗೋಣ. ದಯಮಾಡಿ ಎಲ್ಲ ಕ್ಯಾಮ್ರಾಗೆ ಬರಲಿ, ಎಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇರ್ತಾರೆ. ಅಂತಾರಾಷ್ಟ್ರೀಯ ಪಂದ್ಯ ನಾವು ವೀಕ್ಷಣೆ ಮಾಡಿದ್ವಿ, ನಾವೆಲ್ಲರೂ ಅಭಿನಂದಿಸಲೇಬೇಕು. ಹೆಮ್ಮೆ ಕನ್ನಡಿಗರು ನಾವು. ಬೆಂಗಳೂರಿಗೆ ಬಂದಂತಹ ಶ್ರೀಲಂಕಾ ತಂಡದ ಆಟಗಾರರಿಗೆ ಜೋರಾದ ಚಪ್ಪಾಳೆ ಮುಖೇನ ಅವರಿಗೆ ಅಭಿನಂದಿಸೋಣ. ವೆಲ್ಕಮ್ ಬೆಂಗಳೂರು, ಮತ್ತೊಮ್ಮೆ ಬರ್ತಾ ಇರಿ ನಮ್ಮ ಬೆಂಗಳೂರಿಗೆ. ಶ್ರೀಲಂಕಾ ಸೂಪರ್ ಫ್ಯಾಷನ್. ಪ್ರಮೋದ್ ಅವರು ಬರ್ಮಾಡ್ಕೊಳ್ಬೇಕು. ಪ್ರಮೋದ್ ಅವರು PS ಇಂಜಿನಿಯರ್ ಪ್ರಮೋದ್ ಅವರು ಬರ್ಮಾಡ್ಕೊಳ್ಬೇಕು. ಎಲ್ಲ ಆಟಗಾರರಿಗೆ ಗೌರವದ ನೆನಪಿನ ಕಾಣಿಕೆಯನ್ನು ಮಾಡ್ಕೊಡ್ಬೇಕು. ಹಾಗೆ ಜೋರಾದ ಚಪ್ಪಾಳೆ ಬರಲಿ ವೀಕ್ಷಕರೇ, ನಿಮಗೆ ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಶ್ರೀಲಂಕಾ ತಂಡಕ್ಕೆ ನಿಮ್ಮ ಚಪ್ಪಾಳೆ ನಿಲ್ಲಿಸಲೇಬಾರದು. 5 ನಿಮಿಷ 21 ಜನಕ್ಕೆ ಸನ್ಮಾನಿಸುವಂತಹ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ತಾವೆಲ್ಲರೂ ಚಪ್ಪಾಳೆಯನ್ನ ಆಗ್ತಾನೆ ಇರಬೇಕು. ನಿಮ್ಮ ಕರತಾಳಗಳು ನಮಗೆ ಬೇಕು. ದೂರದ ಶ್ರೀಲಂಕಾದಿಂದ ಬಂದಿರುವಂತಹ ನಮ್ಮ 21 ಮುತ್ತುಗಳು, ಧನ್ಯವಾದಗಳು. ಶ್ರೀಲಂಕಾ ಸೂಪರ್ ಫ್ಯಾಷನ್. ಚಪ್ಪಾಳೆ ನಿರಂತರವಾಗಿರ್ಲಿ, ಚಪ್ಪಾಳೆ ನಿಲ್ಲಿಸಬೇಡಿ. ಸರ್ ದಯಮಾಡಿ ಎಲ್ಲರೂ ಎದ್ದು ನಿಂತ್ಕೊಳ್ಳಿ ಸರ್, ಪ್ಲೀಸ್. ನಮ್ಮ ವೀಕ್ಷಕರು ತಾವೆಲ್ಲರೂ ಎದ್ದು ನಿಂತ್ಕೋಬೇಕು. ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ, ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಅಂತಾರಾಷ್ಟ್ರೀಯ ಆಟಗಾರರು ಶ್ರೀಲಂಕಾದಿಂದ ಬಂದಿದ್ದಾರೆ, ನಿಮ್ಮ ಚಪ್ಪಾಳೆ ನಮಗೆ ಬೇಕು. ಬೆಂಗಳೂರು ಪೀಣ್ಯ. ಈ ಒಂದು ಕ್ರೀಡಾಕೂಟದ ಬಗ್ಗೆ ನಮ್ಮ ಶ್ರೀಲಂಕಾದ ಮ್ಯಾನೇಜರ್ ಒಂದೆರಡು ಮಾತುಗಳನ್ನು ಆಡ್ತಾರೆ. All the Bangalorean peoples, thank you very much. Next year 2024 Bangalore Friends Tournament surely come. Super Fashion Sri Lanka. Thank you very much. ಸೊ ಇದು ಶ್ರೀಲಂಕಾದ ಮ್ಯಾನೇಜರ್ ಮಾತಾಡಿರುವಂಥದ್ದು. ತಮ್ಮ ಸಹಕಾರ ಮಟ್ಟಿಗೆ ಹೀಗೆ ಇರಲಿ ಸರ್. ನಮ್ಮ ಕನ್ನಡಿಗರ ಪ್ರೀತಿಯನ್ನು ತೆಗೆದುಕೊಂಡು ನೀವು ಶ್ರೀಲಂಕಾಕ್ಕೆ ತೆರಳ್ತಾ ಇದ್ದೀರಾ. ಧನ್ಯವಾದಗಳು. ಸೂಪರ್ ಫ್ಯಾಷನ್ ಶ್ರೀಲಂಕಾ. ಮತ್ತೆ ಯಾರಾದ್ರೂ ಮಾತಾಡ್ತೀರಾ ಇಂಗ್ಲಿಷ್ ನಲ್ಲಿ? Thank you very much. Thank you very much for all of you. I am here for the first time in India, and really exciting, really good hospitality from your people, it's so nice. Thank you very much. Thank you very much everything. ಧನ್ಯವಾದಗಳು ಸರ್. ಈ ರೀತಿಯಾದಂತಹ ಪ್ರೀತಿ ನಮ್ಮ ಕನ್ನಡಿಗರು ಅಂದ್ರೆ ಹೃದಯ ಶ್ರೀಮಂತರು. ಈ ಶ್ರೀಮಂತಿಕೆಯನ್ನ ಕೊಟ್ಟ ನೀವೆಲ್ಲರೂ ಕೂಡ ಚಪ್ಪಾಳೆ ತಟ್ಟಂತ ಎಲ್ಲ ವೀಕ್ಷಕರಿಂದ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳು. ಸೂಪರ್ ಫ್ಯಾಷನ್ ಶ್ರೀಲಂಕಾ. Yes, please. You want to talk, man. Please. Your language. Talk in your language only. Say about it. Translate. You talk, he will translate. Talk, he translate. Okay. බොහොම ස්තුතියි ඉන්දියන් ෆෑන්ස්ලට ගොඩක් සපෝට් කරා ලංකාවට.
අපට අවුරුද්දේ අනිවාර්යෙන්ම චැම්පියන් වෙන්න බලාගෙන ඉන්නේ. He said, thanks a lot, Bangalore, and next year we will come to win this tournament to Karnataka. ಧನ್ಯವಾದಗಳು. ಧನುಷ್ಕ ಮಾತಾಡಬೇಕು. ಪ್ಲೀಸ್ ಕಮ್. ಪ್ಲೀಸ್ ಯು ಕ್ಯಾನ್ ಮ್ಯಾನ್. ಎಸ್, ಇವರು ಧನುಷ್ಕ, ಇವ್ರಿಗೆ ಇಂಗ್ಲಿಷ್ ಬರ್ತಾ. ಹೇಗನ್ಸ್ತು ನಿಮ್ಗೆ ಬೆಂಗಳೂರಿಗೆ ಬಂದಿದ್ದಕ್ಕೆ? අතරම ගොඩක් සතුටුයි. බැංගලෝර් ෆෑන්ස්ලා අපිට ගොඩක් කතා කරා. කොටම ස්තුතියි වෙනවා. ඒ වගේම ශ්‍රී ලංකාවේ ගොඩක් කට්ටිය මැච් එක බැලුවා. අපිට ගොඩක් මැසේජ් කරා, කතා කරා. එයාට ගොඩක් ස්තුතියි. ඒ වගේම ලබන අවුරුද්දේ හමු වෙමු මේ තරඟාවලියෙන්ම. Thank you. He also said, thanks to all the Bangalore fans, and special thanks to all the Sri Lankans. They messaged us, they wished us. So next year we'll meet you. ಧನ್ಯವಾದಗಳು ಧನುಷ್ಕ ಅವರೇ. ಎಸ್, ಯು ಓನ್ಲಿ ಟಾಕ್ ಇಟ್. What do you want? This is an awesome tournament, and we didn't expect this. Actually, people are very friendly, and and Sashi, and we became close friends, and and we spoke about lot, not only about sports. We love, as I told you, we are a huge fan of Yash, KGF 3, right? We fought, and the food was awesome, and the friends management supported us well, and they were with us all the time. They were taking care, and especially when we came here, everybody coming and asking, you had lunch, you had dinner. Awesome, brothers. We love you, we will miss you, and we will miss you till next time. Thank you. ಧನ್ಯವಾದಗಳು ಸರ್. ಇದು ನಮ್ಮ ಹಾಸ್ಪಿಟಾಲಿಟಿ ಅಂದ್ರೆ. ಬೆಂಗಳೂರಿಗೆ ಬಂದವರು ಎಲ್ಲರೂ ಕೂಡ ನಾವು ಕೇಳೋದು ಫಸ್ಟ್, ಊಟ ಮಾಡಿದ್ರ? ಖಂಡಿತ ಇವರು ಅದನ್ನೇ ತೆಗೆದುಕೊಂಡು ಹೋಗ್ತಾರೆ, ನಮ್ಮ ಪ್ರೀತಿಯನ್ನೇ ತೆಗೆದುಕೊಂಡು ಹೋಗ್ತಾ ಇದ್ರೆ. ನಮ್ಮ ಕನ್ನಡಿಗದ ಹೆಮ್ಮೆ ಯಶ್ ಅವರ ಅಭಿಮಾನಿಗಳು. ಧನ್ಯವಾದಗಳು. ಸೂಪರ್ ಫ್ಯಾಷನ್ ಶ್ರೀಲಂಕಾ. ಈಗ ಮುಕ್ತಾಯಗೊಂಡ ಒಂದು ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಸುಜಿತ್ ಅವರಿಗೆ ನೀಡಬೇಕು. ಮ್ಯಾನ್ ಆಫ್ ದ ಮ್ಯಾಚ್ ಗೋಸ್ ಟು ಜೆಕೆ ಸುಜಿತ್. ಸುಜಿತ್ ನಮ್ಮ ಶ್ರೀಲಂಕಾ ತಂಡದೊಂದಿಗೆ ಅವರ ತಂಡದ ನಮ್ಮ ಇಂಡಿಯನ್ ಮ್ಯಾನೇಜರ್ ಆದಂತಹ ಬಿಪಿನ್, ಕಾಫಿ ಮಧು, ಶಂಕರ್ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ವಿಪಿನ್ ಬಹಳಷ್ಟು ಬೇಜಾರಲ್ಲಿದೆ. ಈಗ ಸುಜಿತ್, ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಸುಜಿತ್ ಅವರಿಗೆ ರೇಣುಗೌಡರು ನೀಡಬೇಕು. ಸುಜಿತ್ ಈಗ ಮುಕ್ತಾಯಗೊಂಡ ಪಂದ್ಯದ ಪಂದ್ಯ ಶ್ರೇಷ್ಠ ಸುಜಿತ್ ಫ್ರಮ್ ಜೆಕೆ. ವಿಡಿಯೋ SRB ಸ್ಪೋರ್ಟ್ಸ್ ಲೈವ್. ಶ್ರೀಲಂಕಾದವರಿಗೆ ಆತ್ಮೀಯ ವಿದಾಯವನ್ನ ಕೋರಿದ್ದೇವೆ. ಬಹುಶಃ ಈ ಪ್ರೀತಿ, ಬೆಂಗಳೂರಿನ ಪ್ರೀತಿ ಅವರ ಹತ್ರ ಬದುಕಿನ ಕೊನೆಘಟ್ಟದವರೆಗೆ ಇರುತ್ತೆ ಅನ್ನುವಂಥ ಒಂದು ಆಶಾಭಾವನೆಯೊಂದಿಗೆ ನಮ್ಮೆಲ್ಲ ಮೆಂಬರ್ಸ್ಗಳು ಅಂಗಳದಿಂದ ಹೊರಭಾಗಕ್ಕೆ ಬನ್ನಿ ಅನ್ನೋದ ಕೇಳಿಕೊಳ್ತಾ ಇದ್ದಾರೆ. ಫಸ್ಟ್ ಸೆಮಿಫೈನಲ್ ನ್ಯಾಶ್ ವರ್ಸಸ್ ಮೈಟಿ ಸ್ಮೈಲ್. ವೇದಿಕೆ ಇವಾಗ ಸಿದ್ಧವಾಗ್ತಾ ಇದೆ. ಆದಷ್ಟು ಬೇಗ ಗ್ರೌಂಡ್ ಕ್ಲಿಯರ್ ಅನ್ನು ಮಾಡಿಕೊಡ್ಬೇಕು ಅನ್ನೋದಾಗಿ ಕೂಡ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಸದಸ್ಯರುಗಳ ಜೊತೆ ಬಾಕಿ ಇರುವಂತವ್ರು ಎಲ್ಲರೂ ಕೂಡ ಆದಷ್ಟು ಬೇಗ ಹೊರಕ್ಕೆ ಬರಬೇಕು ಅನ್ನೋದಾಗಿ ಕೇಳ್ತಾ ಇದ್ದೇವೆ.
ಮೊದಲ ಸೆಮಿಫೈನಲ್ ನ್ಯಾಶ್ ವರ್ಸಸ್ ಮೈತಿ ಆದ್ರೆ ಎರಡನೇ ಸೆಮಿಫೈನಲ್ ಜೆಕೆ ವರ್ಸಸ್ ಕುಮಾಲಿ ರಾಹುಲ್ 11. ಪಿಚ್ ಮಲ್ಲ ಪಿಚ್ ವರ್ಕ್ ಏನಿದ್ರು ಕೂಡ ಬೇಗ ಮಾಡಿಕೊಂಡು ಬರಬೇಕು. ಎರಡು ತಂಡಗಳ 12ನೇ ಆಟಗಾರರು ಬರಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದಾವೆ. ನ್ಯಾಶ್ ಕ್ರೀಡರ್ಸ್ ಬೆಂಗಳೂರು ಅಂಡ್ ಮೈಟಿ ಸ್ಮೈಲ್ ಕ್ರಿಕೆಟರ್ಸ್ ಬ್ಯಾಂಗ್ಳೂರ್. ರಾಜ್ಯದ ಎರಡು ಅಗ್ರಮಾನ್ಯ ತಂಡಗಳು ಕೂಡ ಈ ಎರಡು ತಂಡಗಳು. ಅದಾದ ನಂತರ ಜೈ ಕರ್ನಾಟಕ ಶ್ರೀಲಂಕಾ